ನಮಸ್ಕಾರ ಸ್ವಾಮಿ. ಕಾವೇರಿ ತಾಯಿಗೆ ನಮಸ್ಕರಿಸಿ ಪ್ರಶಸ್ತವಾದ ಈ ಸಂಗಮದಲ್ಲಿ 3 ಸಲ ಮುಳುಗ್ ಬನ್ನಿ. ಮಾಡಬೇಕಾದ ಕಾರ್ಯ ಮುಂದುವರ್ಸೋಣ ಯಜಮಾನ್ರೆ. ಏನ್ರ ನಾನ್ ಸ್ನಾನ ಮಾಡೋದ್ ನೋಡೋದಿಕ್ಕೆ ನಾನೇನ್ ಮಲ್ಲಿಕಾ ಶರಾವತ, ಯಾನ ಗುಪ್ತಾನ, ಇಲ್ಲ ಜೂನಿಯರ್ ಸಿಲ್ಕ? ಅಲ್ಲಿ ಹೋಗಿ. ಸ್ವಲ್ಪ ದಾರಿ ಬಿಡಿ. ಎಲ್ಲ 500 ಉದ್ಧರಣೆ ಪಂಚಪಾತ್ರೆ ಹಿಡ್ಕೊಂಡ್ರೆ ಈ 500 ಲಾಂಗ್ ಹಿಡ್ಕೊಂಡು ಹೋಯ್ತಾರಲ್ಲೋ, ಇವ್ರೆಲ್ಲ ಲಾಂಗ್ ಸ್ವಾಮಿ ಇರ್ಬೇಕಂಡ್ರೋ. ಯಾಕೆ ಆಂಜಿನಪ್ಪನವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅಯ್ಯಯ್ಯೋ, ಆಂಜಿನಪ್ಪನವ್ರು ಕೊಲೆ ಆಗೋಯ್ತು. ತಾಯಿ ಶ್ರಾದ್ದ ಮಾಡ್ಬೇಕು ಅಂತ ಬಂದ್ರೆ ಇವನ್ ಶ್ರಾದ್ದ ಮಾಡೋ ಪರಿಸ್ಥಿತಿ ಬಂತಲ್ಲಪ್ಪ. ನನ್ ಜುಂಡ ಅಣ್ಣ, ನನ್ ಶೂ ತಗೋ. ಯಾಕಣ್ಣ? ತಗೊಳ್ಳೋ. ತಗೊಂಡಣ್ಣ. ಪಟ ಪಟ ಅಂತ ಹೊಡಿ. ಏನ್ ಹೇಳ್ತೀರಣ್ಣ ನೀವು? ಇಂಥ ಹುಡುಗ ಎಷ್ಟು ದಿವಸ ನನ್ ಕಣ್ಣಿಗೆ ಬೀಳಿಲ್ವೇ? ಹಲೋ, ನಿನ್ ಕೈಲಿ ಆಗಿದ್ರೆ ಹೇಳು, ನಾನ್ ಹೊಡಿತೀನಿ. ತಮಾಷಾ 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 ಅಲ್ವಾ? ನಾನ್ ಮಾತು ಟೈಮ್ 2 ವೇಸ್ಟ್ ಮಾಡಲ್ಲ. ವಾ 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 ವಾ, ಶಬಾಷ್. ಈ ವಿಷಯನ ಎದುರಿಗೆ ಧೈರ್ಯವಾಗಿ ಮಾತಾಡ್ತೀಯ ಅಂದ್ರೆ ನೀನ್ ನಿಜವಾಗ್ಲೂ ಗಂಡ್ಸೆ. ಲೇಟ್ ಆಯ್ತು, ದುಡ್ಡು ಕೊಡು. ಕೆಲಸ ಮುಗಿಸೋದಕ್ಕೆ ಎಷ್ಟು ಬೇಕು, ಮುಂದೆ ಕೆಲಸ ಮಾಡೋದಕ್ಕೆ ಎಷ್ಟು ಬೇಕು ನೋಡು. ವ್ಯಕ್ತಿ ಹಿಡಿಸಿದ್ರೆ ನಾವು ಕೆಲ್ಸಕ್ಕೆ ಇಟ್ಕೋತೀವಿ, ಆದ್ರೆ ನನ್ನ ಸ್ಟೈಲೇ ಬೇರೆ. ನನಗ್ ವ್ಯಕ್ತಿ ಇಷ್ಟ ಆದ್ರೆ ನಾನು ಅವ್ರ ಜೊತೆ ಕೆಲಸ ಮಾಡ್ತೀನಿ. ಮೊದಲು ಮಾಡ್ರ ಕೆಲ್ಸಕ್ಕೆ ದುಡ್ಡು ಕೊಡು, ಮುಂದಿನ ವಿಷಯ ನಾನ್ ಡಿಸೈಡ್ ಮಾಡ್ತೀನಿ. ನನ್ ಜುಂಡ, ದುಡ್ಡು ದುಡ್ಡು ದುಡ್ಡು. ಹ್ಯಾಪಿ? ಮೀಸೆ ತಿರುವವರೆಲ್ಲ ರಾಜರಲ್ಲ, ತೊಡೆ ತೊಟ್ಟವ್ರಲ್ಲ ಪೈಲ್ವಾನ್ರು ಅಲ್ಲ. ಒಂದ್ ತಿಳ್ಕೊ, ಪುಂಗಿ ಊದವ್ರನ್ನ ದೂರ ಇಟ್ಟು ಕೆಲಸ ಮಾಡೋರ್ ಸಾವಾಸ ಮಾಡು, ಇಂಪ್ರೂವ್ ಆಗ್ತೀಯ. ಏನಣ್ಣ ನೀವು ಅವ್ನು ಅಂದಿದ್ದನ್ನೆಲ್ಲ ಅಂದಿಸ್ಕೊಂಡು ಸುಮ್ಮನೆ ಇದ್ದೀರಾ? ಕರಿಯೋ ಹಸು ಒದ್ರೆ ಒದಸ್ಕೋಬೇಕು ನನ್ ಜುಂಡ, ಆಗಲೇ ಕೊಡ ತುಂಬೋದು. ಇದು ಒಂದು ವೇಷ ಮನೆಗೆ ಹೆಣ್ತಿನ ಕರ್ಕೊಂಡು ಬಂದಾಗೆ ಟೈಮ್ ಇಲ್ಲ ಟೈಮಿಗೆ ಬಡ್ಕೊಳ್ಳುತ್ತೆ. ಹಲೋ ಸರ್, ನಿಮ್ ಮನೆನ ಭದ್ರಾಚಲಂ ಅವರು ರೈಡ್ ಮಾಡಕ್ ಬರ್ತಾ ಇದಾರೆ. ಯಾರು? ನಿಮ್ಮನೆ ರೈಡ್ ಮಾಡೋದಿಕ್ಕೆ ಆರ್ಡರ್. ಓ ಬನ್ನಿ ಸರ್, ಬನ್ನಿ, ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಳಿ, ನನ್ನ ಹತ್ರ ಏನು ಇಲ್ಲ. ಬನ್ನಿ ಬನ್ನಿ. ನನಗ್ ಚೆನ್ನಾಗ್ ಗೊತ್ತು ಈ ಮನೆ ರೈಡ್ ಮಾಡಿದ್ರೆ ಏನು ಸಿಗಲ್ಲ ಅಂತ. ನಾನು ರೈಡ್ ಮಾಡೋ ಜಾಗನೇ ಬೇರೆ. ಸರ್ಚ್. ಸ್ಟಾಪ್ ಸ್ಟಾಪ್. ಲೋಕಾಯುಕ್ತ ಲೋಕಾಯುಕ್ತ. ಎಷ್ಟು ರೇಟು? ಏನ್ ಸರ್ ರೇಟ್? ಅವಳನ್ನ ದೂರ ಸಂಬಂಧಿಸ. ಓಹೋ, ಹಾಸಿಗೆ ಮೇಲೆ ದೂರ ದೂರ ಮಲ್ಕೊಂಡಿದ್ರಾ? ಕರೆಕ್ಟ್ ರೇಟ್ ಹೇಳ್ಬಿಡಿ. ಉಳಿದು ಸೀರೆ ಒಳಗೆ ಜಾಸ್ತಿ ದುಡ್ಡು ತೊಗೊಳಕ್ತಿಯಲ್ಲ ಇವಳು. ಸರ್, ಇವ್ರಿ ಸರ್ ಬಚ್ಚಿಟ್ಟಿದ್ದು. ಮೈ ಗಾಡ್, ನಂಗೇನು ಗೊತ್ತಿಲ್ಲ ಸರ್. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಮುಖ ನೋಡು, ಹೆಗಣ ಕಡಿದಿರೋ ತೆಂಗಿ ಚಿಪ್ಪಿದ್ದಂಗಿದೆ. ಹುಡುಗಿ ಬೇಕಾ ನಿಮ್ಗೆ? ಏನಿ ದುಡ್ಡು? ಒಬ್ಬ ಆರ್ಡಿನರಿ ಗುಮಾಸ್ತ ನೀನು. ಇಷ್ಟೊಂದು ದುಡ್ಡು ಹೆಂಗ್ ಸಂಪಾದನೆ ಮಾಡಿದೆ ನೀನು? ನನಗೆಲ್ಲ ಗೊತ್ತು, ಎಲ್ಲಿಂದ ಬಂದಿದೆ ಅಂತ ಗೊತ್ತು. ಏನ್ ಮಾಡೋದು? ನಮ್ಮ ಕರ್ಮ ಪ್ರೊಸೀಜರ್ ಫಾಲೋ ಮಾಡ್ಲೇಬೇಕಲ್ಲ.
ಏನೊಂದ್ 10 ಸೈಟ್ ಮಾಡಿದ್ಯಾ? 8. ಓಹೋ 8. ಒಂದ್ 4-5 ಮನೆ ಬಾಡಿಗೆ ಬಿಟ್ಟಿದ್ಯಾ? 3. ಓ 3. ಒಂದ್ 2-3 ಇಟ್ಕೊಂಡಿದ್ಯಾ? 4. ಏನ್ ನಾನು ರೈಡ್ ಮಾಡಲ್ಲ ಅಂತನಾ? ಏಯ್ ನಾನ್ ನಿಮ್ಮಂತವ್ನ ಹಿಡಿತಾನೆ ಇರ್ತೀನಿ, ನೀವು ಬೇರೆ ಹೆಸರು ಬಾಯ್ ಬಿಡ್ತೀರಾ ಅಂತ ಸರ್ಕಾರದವ್ರು ನಿಮ್ಮನ್ನ ಬಿಡ್ತಾನೆ ಇರ್ತಾರೆ. ಬರ ಇಲ್ಲಿ, ಕ್ಲೋಸ್ ಅಪ್ ರೆಡಿ ಕೋತಿ ನನ್ನ ಮಗನ. ತೆಗಿಯ ಕೈ. ನನ್ನ ಮುಖ ಎಲ್ಲ ಊರನ್ನ ನೋಡ್ಲಿ ಲೋಪನ. ಸರ್ ಇವ್ರ ಮುಖ ಸರಿಯಾಗಿ ಫೋಕಸ್ಗೆ ಸಿಗ್ತಾ ಇಲ್ಲ. ಯಾರಿಗೂ ಫೋಕಸ್ ಸಿಗದ್ರೆ ನನಗ್ ಫೋಕಸ್ ಸಿಗೋದು. ಅಂತವ್ನ ಹಿಡಿಯೋದಿ ಭದ್ರಾಚಲಂ. ಎಲ್ಲ ಪ್ಯಾಕ್ ಮಾಡಿ ದುಡ್ಡೆಲ್ಲ ಕಾರ್ಗೆ ಹಾಕ್ರು. ಎಸ್ ಸರ್. ಅದ್ ಯಾವ ಗಳಿಗೆಯಲ್ಲಿ ಕಾಲಿಟ್ಟೇನು ಇರೋದೆಲ್ಲ ಹೊರಟೋಯ್ತು. ಸಮಾಧಾನ ಅಂತೆ ಸಮಾಧಾನ. ಅಯ್ಯೋ ಮಿಸ್ಟರ್ ಚಂಗಪ್ಪ, ಯಾರ ದೇವ್ರು ತಾವು? ಐ ಆಮ್ ಭದ್ರಾಚಲಂ ಫ್ರಮ್ ಲೋಕಾಯುಕ್ತ. ನಿಮ್ ಮನೇನ ರೈಡ್ ಮಾಡಕ್ ಬಂದಿದ್ದೀನಿ. ಭದ್ರಾಚಲಂನವ್ರು ನಮ್ಮನೆ ಬಾಡ ಮಾತಂದೆ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಒಂದ್ ಕೆಲಸ ಮಾಡಿ, ಮೇಲ್ಗಡೆ ಬೆಡ್ರೂಮ್ ಇದೆ, ಅಲ್ಲಿ ವಾರ್ಡ್ರೂಮ್ ತೆಗೆದು ಒಳಗಡೆ ಈ ಕಾಚ ಬನಿಯನೆಲ್ಲ ಇದೆ, ಅದನ್ನ ತಗೊಳ್ಳಿ. ಹಂಗೆ ಬಾತ್ರೂಮ್ ಹೋಗಿ ಕಮೋಡ್ ಇದೆ, ಅದನ್ನ ಎತ್ಕೊಳ್ಳಿ. ಹೋಲ್ಡ್ ಯುವರ್ ಟಂಗ್. ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಪ್ರಜ್ಞೆ ಇದೆಯಾ ನಿನಗೆ? ನಾನು ಹೆಸರು ಕೇಳಿದ್ರೇ ಸರ್ಕಾರ ನಡಗುತ್ತೆ. ತಾವು ಭದ್ರಾಚಲಂ ಅಂದ್ರೆ ಅವನ್ಯಾರು? ಚಕ್ರವರ್ತಿ, ನರಿಗಿರೋ ಕಲೆ, ಅವನಿಗಿರೋ ಬೆಲೆ, ಗಂಡ ಬೇರೊಂಡರ ತಲೆ, ಇವೆಲ್ಲ ಒಂದ್ ಕಡೆ ಸೇರಿದ್ರೆ ಚಕ್ರಿ ಉರುಫ್ ಚಕ್ರವರ್ತಿ. ಈ ಚಕ್ರಿ ಕಣ್ಣಿಟ್ರೆ ಕೈಯಲ್ಲಿ ಮಕ್ರಿ. ನಮ್ ಗುರುನ್ ಸೋಲ್ಸವನ್ ಯಾವನೂ ಇಲ್ಲ. ಒಂದು ಕತ್ತರಿಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ. ನಮ್ ಚಿನ್ನಿನ ಸೋಲ್ಸ ಕನ್ಸು ಯಾರಾದ್ರೂ ಇದ್ರೆ ಮುಂದಕ್ಕೆ ಬನ್ನಿ. 1 ರೂಪಾಯಿ, 10 ರೂಪಾಯಿ, 1 10. ಕಮಾನ್, 1 10 ರೂಪಾಯಿ ಯಾರಿದ್ರು ಬನ್ನಿ. ನೋಡಕ್ಕೆ ಬೆಣ್ಣೆ ತರ ಇದೆಯಾ? ಕರ್ಗೋಗ್ಬಿಡ್ತೀಯಾ? ಸೇಫ್ ಆಗಿ ಎಸ್ಕೇಪ್ ಆಗಿ ಹೋಗ್ಬಿಡು. ನಮ್ ಚಕ್ರಿ ಬಾಡಿ ನೋಡು, ಅವ್ರ ಶೇಪ್ ನೋಡು. ನಮ್ ಚಕ್ರಿ ಮೇಲೆ ನಂದು 5,000 ರೂಪಾಯಿ. 1 ಕೊಡ್ತೀವಿ. ನಂದು 1ಕ್ಕೆ 20, ನಂದು 1ಕ್ಕೆ 30. ಏನ್ರಿ ಇದು? ಎಲ್ರು ಅವನ್ ಮೇಲೆ ದುಡ್ಡು ಕಟ್ಟಕ್ ಹೋಗ್ತಿದ್ದಾರೆ. ಇನ್ನು ಒಳ್ಳೇದಲ್ಲ ಗುರುವೆ. ಅವನ್ ಯಾವನ ವಸ್ಪ. ನಮ್ಮ ಗುರು ಕೂಡ 1 ಏಟಿಗೆ ಅವ್ನು ಹೇಳಿದ ಕೇಳಿದೆ ಓಡ ಬರ್ತಾನೆ. ಹಂಗಂತೀಯ? ಏನ್ರಿ ಇದು? ಒಂದೇ ಸಮ ಹೇಳ್ತಿದ್ದ ನಮ್ ಚಿನ್ನಿ. ನೀವೇನ್ ಹೆದರ್ಕೋಬೇಡಿ, ನಮ್ ಗುರುನೇ ಗೆಲ್ಲದು. ಮಗ ಮೆಚ್ಚುಗೊಡಿ, ಕಿವಿನೇ ಕೇಳಿಸ್ತಲ್ಲ. ನನಗೆ ನೀನ್ ಕಮ್ಮಿ ಹೊಡ್ತೀಯಾ? ನೋಡು ಬೈಕ್ ಎಲ್ಲ ನೋವು ಬಂದ್ಬಿಟ್ಟಿದೆ. ಇಲ್ಲ ಮಗ, ನಾನ್ ಫಿಟ್ ಮಾಡಿ. ಗೊತ್ತಾಗ್ಬಿಡ್ತಾವ ಎಲ್ಲ ನಾಟಕ ಅಂತ. ಹೌದಾ? ಜಾಸ್ತಿ ಆಗ್ಬಿಟ್ಟಿದ್ಯೋ. ಹಣ ಈ ಕಡೆ ಶಿಫ್ಟ್ ಆಯ್ತಾ? ಓಕೆ ಗುರು, ಓಕೆ. ನನ್ನ ಮಗನೇ, ಯಾವ್ದನ ಬಸ್ರಿ ಮುಂದೆ ಕೂಗ್ಬಿಟ್ಟಿದ್ರೆ ಹೆರಿಗೆ ಆಗ್ಬಿಡ್ತಾ ಇತ್ತಲ್ಲೋ. ಏನ್ ಮಾಡೋದು ಗುರು, ಮಿಲಿಟರಿಯಿಂದ ಓಡಿಸ್ಬಿಟ್ರು, ಅದೇ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ.
ಇವತ್ ಸೋಮವಾರ 7:30 ಇಂದ 9 ರಾಹುಕಾಲ. ರಾಹುಕಾಲದ ನಮ್ಗೆ ಈ ಬೆತ್ತಲೆ ದರ್ಶನ ಬೇಕಿತ್ತ? ಒಂದ್ ಟೌಲ್ ಸುತ್ಕೊಂಡಾರ ಮಲ್ಕೊಳ್ಳೋ ಅಂದ್ರೆ ಎಲ್ಲದಕ್ಕೂ ಫ್ರೀ ಇರ್ಬೇಕು. ಫ್ರೀಡಮ್ ಫ್ರೀಡಮ್ ಅಂತಾನೆ. ದಿನಾ ಈ ಒಂದು ನಿಜ ರೂಪದ ವಿಶ್ವರೂಪ ದರ್ಶನ. ಹಾಯ್, ಟಿಫನ್ ಆಯ್ತಾ? ಏನು ಏನಾಯ್ತು? ಹಾಲ್ ನೋಡ್ಬಿಟ್ರು ಕಣ. ಅಯ್ಯೋ ಲೇ ಮಗ, ನೀನೀಗ ಮಾಡಿ ಮಾಡಿ ಆ ಪೇಪರ್ ಹಾಕದ್ ಬಿಟ್ಬಿಟ್ಟ. ಆ ಕೇಬಲ್ ಕನೆಕ್ಷನ್ ಕಿತ್ತಾಕ್ಬಿಟ್ಟ. ನೀನ್ ಹೀಗೆ ಓಡಾಡ್ಕೊಂಡಿದ್ರೆ ಕಚ್ಬೇಡ. ದಯವಿಟ್ಟು ಆ ಹುಡುಗಿ ಹತ್ರ ಹೋಗಿ ಹೇಳು, ಈ ವಿಷಯನ ಹೊರಗಡೆ ಯಾರಿಗೂ ಹೇಳ್ಬಾರ್ದು ಅಂತ. ನಾನಿರ್ಬೇಕಾ? ನೀನ್ ಯಾಕೆ ಯೋಚನೆ ಮಾಡ್ತೀಯ ಮಗ? ಅವ್ಳು ಓಪನ್ ಆಗಿರೋ ಬಾಯ್ ಹಂಗೆ ಕ್ಲೋಸ್ ಮಾಡಿ ಬೀಗ ಹಾಕೊಂಡ್ ಬಂದ್ಬಿಡ್ತೀನಿ. ಆಕೆ ನಂಗೆ ತಿಳ್ಕೊಂಡ್ಬಿಡ. ಓಕೆ, ತಗೊಳ್ರ. ಮನೇಲಿ ಸಿಕ್ಕಾಪಟ್ಟೆ ಹೆಣ್ಗಳಿದಾವೆ, ಒಳಗಡೆ ಹೋಗ್ಬಿಡುತ್ತೆ. ಬಾಯ್ ಮುಚ್ಕೋ. ಏನು ಶಾಕ್ ಹೊಡೆದಂಗ್ ನಿಂತಿದ್ಯಾ? ಏನ್ ನೋಡ್ದೆ? ನಾನು ಏನು ನೋಡ್ಲಿಲ್ಲ. ಏನು ನೋಡಿಲ್ಲ, ಮತ್ತೆ ಬಾಯ್ ಬಿಟ್ಕೊಂಡ್ ಕರ್ರ ಅಂತ ನಿಂತಿದ್ದೆ. ನೋಡಿ, ಇಲ್ಲಿ ನೋಡಿದ್ನ ನಾನ್ ಯಾರಿಗೂ ಹೇಳಲ್ಲ. ಆತರ ಏನಾರ ಮಾಡ್ಬಿಟ್ಯಾ? ಚಿನ್ನಿ ಬಹಳ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ನೀನ್ ಇಲ್ಲಿ ಏನ್ ನೋಡಿದ್ಯೋ ಎಲ್ಲಾರ ಮನೆಗ್ ಹೋಗಿ ಬಾಗಲ್ ತಟ್ಟಿ ಮಲಗಿರೋನು ಎಬ್ಸಿ ವಿವರವಾಗೆಲ್ಲ ಹೇಳ್ಬೇಕು. ಇದನ್ನೆಲ್ಲ ಹೇಳ್ಬೇಕಾ? ಇದನ್ನೇ ಹೇಳ್ಬೇಕು. 70mm ಫಿಲಂ ತರ ವರ್ಣಿಸಿ ಹೇಳ್ಬೇಕು. ಹಂಗಾದ್ರೆ ಹುಟ್ಟಿದ ಮಗನ ಬಿಡಲ್ಲ. ಹೋಗು ಹೇಳು. ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಯಾವ ಬಾಗಿಲು ಕಳ್ಸಿಟ್ಟಿದ್ದ? ಈಗ ಬಾಗಿಲು ತೆಗೆದಿಟ್ಬಿಟ್ರೆ ನಾನು ಹೆಂಗ ಸ್ನಾನ ಮಾಡ್ಲಿ? ಹಂಗೆ ಮಾಡ್ ಗುರು, ನೋಡಕ್ಕೆ ಇನ್ನೇನ್ ಬಾಕಿದೆ ಗುರು? ಚಿಂದಿ, ದಿನ ರಾತ್ರಿ ಮಲಗುವಾಗ 3 ಪೀಸ್ ಸೂಟ್ ಹಾಕೊಂಡ್ ಮಲ್ಕೋತೀಯ ಅಂತೆ. ಯಾವ ಮಗ ಹೇಳಿದ್ದು? ನಿಮ್ಮೆ ಗುರು, ಎಲ್ಲಾರ್ಗೂ ಹೇಳು ಅಂತ ಚಕ್ರಿನೇ ಹೇಳಿದ್ದು. ಎಲ್ರು ಒಳ್ಳೆ ಮೂಡ್ಲಿದೀವಿ. ಹೇಗಾದ್ರೂ ಮಾಡಿ ಆ ಚಕ್ರಿನ ಕೋತಿ ಮಾಡ್ಬೇಕು. ಅಯ್ಯೋ ಬೇಡ ಮಾಮ, ಅವ್ನು ಕುಡಿದ್ರೆ ಇಡೀ ಏರಿಯಾಗೆ ನಿದ್ದೆ ಮಾಡಕ್ ಬಿಡಲ್ಲ. ನನಗೂ ಅದೇ ಬೇಕಾಗಿರೋದು. ಬೆಳಿಗ್ಗೆ ನಮ್ಮ ಏರಿಯಾ ಜನರ ಮುಂದೆ ನನ್ ಮಾನ ಹೆಂಗ್ ತೆಗ್ದ? ಟಿಟ್ ಫಾರ್ ಟ್ಯಾಟ್. ಅವನ್ ಮರ್ಯಾದೆನ ತೆಗಿಬೇಕು. ಆದ್ರೆ ಕುಡಿಯಕ್ ಒಬ್ಬೇಕಲ್ಲ. ಅವನು ಕುಡ್ಸಲ್ಲ, ತಿನ್ನಿಸ್ತೀನಿ. ಗಂಟೆ ಹೊಡಿತಿದ್ದಂಗೆ ಒಬ್ಬ ನನ್ ಮಗನು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಸೂರ್ಯ ಮುಳುಗ್ತಿದ್ದಂಗೆ ಎಲ್ಲ ತಟ್ಟನ ಮನೇಲಿ ಕುತ್ಕೊಂಡ್ಬಿಟ್ಟಿದ್ದೀರಾ ತೀರ್ಥ ಹಾಕೋದಕ್ಕೆ. ಏನ್ ನನ್ನ ಮಕ್ಕಳ? ಓಕೆ ಆಯ್ತು ಬಿಡು ಮಗ. ಇವ ನೀ ಅಂತ ಗೊತ್ತೀಯಾ? ಯಾಕೆ ನನ್ನೂ ಕೋತಿ ಮಾಡ್ಬೇಕು ಅಂತನಾ? ನನಗೇನೋ ಬೇಡ ಮಗ. ಓಕೆ, ನಮ್ ಕಂಪ್ನಿಗೋಸ್ಕರ ಈ ಆಪಲ್ ಆದ್ರೂ ತಿನ್ನು, ತಗೋ. ಎನ್ ಆಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ. ಖಂಡಿತ ಡಾಕ್ಟರ್ ಅವೇ. ಮಾಮ ಒಯೆ ಬಾಲೋ ಹೇಳು ಮಗ. ಎಲ್ಲಿದೆಯೋ ನಿನ್ನ ಕಾಲು? ಸದ್ಯಕ್ಕೆ ತಿಳ್ಕೊ ಮಗ. ಕಾಲು ಬಾಲೋ, ಇನ್ನೂ ಒಂದು ಆಪಲ್ ಕೊಡೋ ಬಾಲೋ, ಇನ್ನೊಂದು ಆಪಲ್ ಬೇಗ. ಎಲ್ಲ ನನ್ನ ಪ್ರಾಣ ಸ್ನೇಹಿತರುಗಳು ಒಂದು ಆಪಲ್ ಕೇಳ್ರಿ ಇಲ್ಲ ಅಂತಾರೆ. ಒಂದು ಆಪಲ್ ಕೊಡೋ ಕಾಂತ, ಒಂದು ಆಪಲ್ ಕೊಡೋ. ಮ್ಯಾನೇಜರ್ ಕೇಳು, ಕೊಡ್ತಾನೆ. ಮ್ಯಾನೇಜರ್ ಓಕೆ ಬಾಯ್. ಹಾಯ್ ತಲೆಯಲ್ಲಿ ಮತ್ತುಂಟು, ಬಾಯೆಲ್ಲ ಅಂಟುಂಟು, ಒಂದು ಆಪಲ್ ಎಲ್ಲುಂಟು ಕಾಂತ. ಆಪಲ್ ಸಿಗೋಕೆ ಇದು ಶಿವಾಜಿನಗರ ಮಾರ್ಕೆಟ್ ಅಲ್ಲ ಚಕ್ರಿ, ಇದು ಬಾರು. ಇದು ಬಾರು ನನಗ್ ಗೊತ್ತಿಲ್ಲ, ನೀ ನನ್ಗೆ ಹೇಳ್ಕೊಡ್ದ್ಯಾ? ಒಂದು ಆಪಲ್ ಕೇಳ್ರಿ ಇಲ್ಲ ಅಂತೀಯ. ಇವನ್ ಯಾವ ಮನೆ? ಇದ್ಯಾರ ಮನೆ ಇದು? ಬಾಲೋ ಆಪಲ್ ಕೊಡಲೇ, ಬಾಲೋ ಆಪಲ್ ಕೊಡೋ, ಆಪಲ್ ಕೊಡೆ ಕಾಂತ. ಯಾರ್ರೀ ಇದು ಇಷ್ಟೊತ್ತಲ್ಲಿ? ಯಾರದು? ಕಾಂತಾನೋ ಬಂದು. ಗೊತ್ತಿಲ್ಲ ಬರೀ ಅದೇ ಕೆಲಸ. ದುಡ್ಡಿಲ್ಲ, ಕಾಸಿಲ್ಲ, ಮುಗೀತೆ ಸರಸ. ಮುಗ್ದೋಯ್ತು ಕಣೆ, ಇವತ್ತಷ್ಟೇ ಬಂದೇರು. ಇವನ್ ಕುಡಿದು ಬಿಟ್ರೆ ಏರಿಯಾದವ್ರಿಗೆಲ್ಲ ರಕ್ತ ಕಣ್ಣೀರ್ ತರಿಸ್ಬಿಡ್ತಾರ ಅಷ್ಟೇ. ಏನ್ ಚಕ್ರಣ್ಣ ಬಂದಿದ್ದು? ನಮಸ್ಕಾರ. ಏನ್ ವಿಷಯ? ಏನ್ ಬೇಕು? ಆಪಲ್ ಕೊಡೋ ಬಾಲು. ಆಪಲ್
ದುಂಡಾದ ಕಚ್ಚಿದಾರೆ ಹೊಸ ಸೋರು ಆಪಲ್ ಕೊಡೋ ಬಾಲು ಆಪಲ್ ಕಾಂತಮ್ಮ ಆಪಲ್ ಕೊಡಮ್ಮ ಕಾಂತ ಅಯ್ಯೋ ಬಾಲು ಆಪಲ್ ಇಲ್ಲೇನೋ ಮಾಮ ನಾವಿಲ್ಲಿ ಹ್ಯಾಪಿಯಾಗಿ ಕುಡಿತಾ ಇದೀವಿ ನಮ್ಮ ಚಕ್ರಿ ಮಾಮ ನಮ್ಮ ಏರಿಯಾನ ಕಿಸ್ಕಿಂದ ಕಾಂಡ ಮಾಡ್ಬಿಟ್ಟಿರ್ತಾನೆ. ಮಾಡ್ಲಿ ಬೆಳಗ್ಗೆ ನಮ್ಮ ಏರಿಯಾ ಹೆಣ್ಮಕ್ಳು ನಾನ್ ನೋಡಿ ಕಿಸ್ ಅಂತ ನಗ್ತಿದ್ರು. ಮಾತನ್ನ ಸಿನಿಮಾ ತೋರಿಸ್ಬಿಟ್ಟ, ಈಗ ಅವನು ಅನುಭವಿಸ್ಲಿ. ಲೈವ್ ಟೆಲಿಕಾಸ್ಟ್. ಮೆಡಿಕಲ್ ಸ್ಟೋರ್ ಯಾಕಿಲ್ಲಿದೆ? ಫಾರ್ಮಸಿ ಓದಿದೆ ಪೆದ್ದು, ಸರ್ವ ರೋಗಾನಿಗೆ ಸಾರಾಯಿ ಮದ್ದು. ಬಾಲು ಆಪಲ್ ಕೊಡಲೆ, ಬಾಲು ಆಪಲ್ ಕೊಡ. ಕೆಲವರು ಕ್ಯಾಪು ಅಂತಾರೆ, ಕೆಲವರು ಹೆಲ್ಮೆಟ್ ಅಂತಾರೆ. ನೀವು ಡಿಫ್ರೆಂಟ್ ಆಗಿ ಒಳ್ಳೆ ಆಪಲ್ ಕೊಡೋತಿಯಲ್ಲಣ್ಣ. ಇದೆ ಇವನ ಹತ್ರ. ಬಾಲು ಆಪಲ್ ಕೊಡೋಲೆ ಬಾಲು. ನನ್ನಿ ಅಳಕು ಬಳಕು ತಳಕು ಪುಳಕನ್ನು ನೋಡಿ ಮೈ ಚಳಕಾಗಿ ಪುಳಕದಿಂದ ತುಳಕುತ್ತಿರುವ ಕೊಳಕೆಂಬ ಕಷಾಯ ಕಪಾಳ ಕೊಡದಿದೆ ಈ ಆಪಲ್. ಬಾಲು ಆಪಲ್ ಕೊಡಲೆ ಬಾಲು. ಬಾಲು ಬರ್ಲಿಲ್ಲ, ಕಾಂತ ಬಂದು. ನಮಸ್ಕಾರ ಮೇಡಮ್, ನಮಸ್ಕಾರ. ಒಂದು ಆಪಲ್ ಇದ್ರೆ ಕೊಡಿ ಮೇಡಮ್. ಆಪಲ್ ನ ಇಷ್ಟೊತ್ತಲ್ಲಿ ಕೇಳಿದ್ರೆ ಎಲ್ಲಿಂದ ತರ್ಲಿ ಚಕ್ರಣ್ಣ? ನನ್ನ ಗಂಡ ಶಿಫ್ಟ್ ಮುಗಿಸ್ಕೊಂಡು ಮನೆಗಿನ್ನ ಊಟಕ್ಕೆ ಬಂದಿಲ್ಲ. ಮೀನ್ ಸಾರು ಮಾಡಿಟ್ಟಿದೀನಿ, ಊಟ ಮಾಡ್ಕೊಂಡು ಹೋಗುವಂತೆ ಬಾ. ಅಯ್ಯೋ, ಐ ಡೋಂಟ್ ಲೈಕ್ ದಿಸ್ ಮೀನು ಸಾರು. ನನಗೆ ಆಪಲ್ ಬೇಕು, ಆಪಲ್ ಕೊಡೋಕ ಅಂತ. ಚಕ್ರಿ ಕಾಟ ತಡಿಯಕ್ ಆಗ್ತಾ ಇಲ್ಲ, ಯಾರು ಮಲಗಕ್ ಬಿಡ್ತಾ ಇಲ್ಲ. ನೀನೇ ಹೆಂಗಾದ್ರೂ ಮಾಡಿ ಅವನು ತಡಿಬೇಕು. ಅದ್ ಬಿಡು, ಬೆಳಿಗ್ಗೆ ನನಗ್ ಸಂಬಂಧಪಟ್ಟಾಗ ಯಾವ್ದಾರ ವಿಷಯ ಕೇಳಿಸ್ಕೊಂಡ್ರ? ನಿಮಗೆ ಬಂದು ಹೇಳುದು ಮಾಮ, ನೋಡಿದಷ್ಟು ಸಂತೋಷ ಆಯ್ತು. ಸರಿ ನಾ ಬರ್ತೀನಿ. ಜಡ್ಡನ್ ಮಗನೇ, ಹಂಗೆಲ್ಲ ಹೇಳ್ಬೇಡ ಕಣೋ, ಇಲ್ಲಾಂದ್ರೆ ಮಾಮ ಸಹಾಯ ಮಾಡಲ್ಲ. ಹೌದಲ್ಲ? ಏನಿಲ್ಲ ಮಾಮ, ನಿಮಗೆ ಬಂದು ಹೇಳುದು, ಆದ್ರೆ ಏನ್ ಹೇಳಿದ್ರು ಅರ್ಥನೇ ಆಗಲಿಲ್ಲ ಅಂತೀನಿ. ಏನು ಅರ್ಥ ಆಗಿಲ್ಲ ತಾನೆ? ಕೇಳಿಸ್ಕೊಂಡ್ರ? ಅವ್ರೇನು ಕೇಳಿಸ್ಕೊಂಡಿಲ್ಲ. ಡೋಂಟ್ ವರಿ, ಐ ಆಮ್ ದೇರ್. ಚಕ್ರಿ ಬಾಲು ಆಪಲ್ ಕೊಡಾಲೆ, ಬಾಲು ಆಪಲ್ ಕೊಡಾಲೆ. ನೀ ಕೊಡದಿದ್ದರೆ ಆಪಲ್, ನಾನೀಗಲೇ ನೀರು ಪಾಲು. ಆಪಲ್ ಕೊಡಾಲೆ, ಆಪಲ್ ಕೊಡ. ಎಕ್ಸ್ಕ್ಯೂಸ್ ಮೀ. ಮಾಡಿದ ಆಪಲ್ ಕೊಡ. ಏನ್ ಮಾಮ ನಮ್ಮ ಏರಿಯಾ ಹಿಂಗಾಗೋಯ್ತು? ಏನಾಯ್ತು? ಒಂದ್ ಮನೇಲಿ ನೋಡ್ದೆ, ಗಂಡ ಕೆಲ್ಸಕ್ಕೆ ಹೋಗ್ತಿದ್ದಾಗೇನೆ ಇನ್ನೊಬ್ಬ ಗಂಡಸು ಟೈ ಅಂತ ಮನೆ ಒಳಗೆ ಬಂದ್ ಸೇರ್ಕೊಂಡ್ಬಿಡ್ತಾನಪ್ಪ. ಈ ಕಂಡವ್ರ ಮನೆ ವಿಷಯ ನಿನ್ಗೆ ಯಾಕೋ? ಸುಮ್ನೆ ತಪ್ಪೇಳದ್ನೇನಪ್ಪ? ಸಾಕ್ ಸುಮ್ನೆ ಚಕ್ರೆ. ಯಾರಾದ್ರೂ ಆಗ್ಲಿ, ಗಂಡ ಇಲ್ದಾಗ್ಲೇ ಯಾಕೆ ಮನೆಗೆ ಹೋಗ್ಬೇಕು ಅಂತೇನೆ? ಏನೋ ಯೋಗಕ್ಷೇಮ ವಿಚಾರ್ಸಕ್ ಹೋಗಿರ್ತಾನೆ, ನಿನ್ಗೆ ಯಾಕಯ್ಯ? ಬೆಡ್ರೂಮ್ ಚೆನ್ನಾಗಿ ವಿಚಾರಿಸ್ಕೊತಾರಪ್ಪ. ಅದಕ್ಕೆ ನನ್ನ ಹೆಂಡತಿನ ಬಹಳ ಸಿಕ್ತಾಗಿಟ್ಟಿದ್ದೀನಿ. ನಾನ್ ಕಣ್ಬಿಟ್ಟು ನೋಡಿದ್ರೆ ಸಾಕು, ಗಡಗಡ ಅಂತ ನಡುತ್ತಾ ಇರ್ತಾಳೆ, ಗೊತ್ತಾ? ಪರವಾಗಿಲ್ಲ ರೀ, ಗಂಡ್ಸು ಅಂದ್ರೆ ನಿಮ್ಮ ತರ ಇರ್ಬೇಕು. ಅದ್ ಸರಿ, ಇದೆಲ್ಲ ನಡೆಯೋದು ಯಾರ ಮನೇಲಿ? ನಿಮ್ ಮನೇಲೆ ದೇವ್ರು. ಯಾವ್ದೋ ಹುಡುಗಿನ ಗಾಡಿಗೆ ಎತ್ತ ಕೊಡ್ತಾ ಇದಾರೆ ಮಾಮ. ಹೋಗ್ಲಿ ಬಿಡ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ಏನ್ ಮಾಮ ಹಿಂಗಂದ್ಬಿಟ್ಟೆ? ನೀನ್ ಹೀರೋ ತಾನೆ? ಹೀರೋ ಆದ್ಮೇಲೆ ಕಷ್ಟದಲ್ಲಿ ಅವ್ನು ಕಾಪಾಡ್ಬೇಕು ತಾನೆ? ಮತ್ ಇನ್ನು ಕೂತ ಇದೆಯಲ್ಲ ಮಾಮ. ಹಂಗ ನಿಂದು ಸಿಂಹರಾಶಿ ಮಾಮ. ಸಿಂಹರಾಶಿ ಅವರಿಗೆ ಈಗ ಗೆಲುವು ಶತಸಿದ್ಧ. ಹೇಳು ಮಾಮ. ಹೋಗು ಮಾಮ. ಕಾಪಾಡಿ ಕಾಪಾಡಿ ಪ್ಲೀಸ್, ಕಾಪಾಡ್ರಿ, ಕಾಪಾಡಿ ಪ್ಲೀಸ್. ಕಾಪಾಡ್ದೆ 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 ಕಾಪಾಡಿ ಕಾಪಾಡಿ ಕಾಪಾಡ್ದೆ ಕಾಪಾಡ್ದೆ ಕಾಪಾಡ್ರಿ. ಕಾಪಾಡ್ದೆ 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 ಕಾಪಾಡ್ದೆ. ಸಾರಿ ಸಾರಿ ಸಾರಿ. ಓಕೆ ಓಕೆ. ಓ, ತುಂಬಾ ಗಟ್ಟಿಯಾಗಿ ಕಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಐ ಆಮ್ ಚಕ್ರಿ. ಏನಾಯ್ತು? ಯಾರಿ ಲೋಫರ್ಸ್ಗಳಲ್ಲ? ಅವರು ನನ್ನ ಕಿಡ್ನಾಪ್ ಮಾಡಿ. ಸಾರಿ ಸಾರಿ.
ಅವ್ರಾ ನೋಡ್ತಾ ಇರಿ, ವೇಟ್ ಅಂಡ್ ವಾಚ್. ಏನ್ ಮಾಡ್ತೀನಿ ನೋಡಿ ಆಫರ್ಸ್ ಗಳಿಗೆ. ವಿಷಯ ಗೊತ್ತಿಲ್ಲ, ಯಾಕಂದ್ರೆ ಹೊಡಿತಾ ಇದ್ದೇನೆ. ನಮ್ಗೆ ವಿಷಯ ಗೊತ್ತಿಲ್ವಾ? ಪಾಪ ಹುಡುಗಿ ಸಿಕ್ಕಿದ್ಲು ಅಂತ ಕರ್ಕೊಂಡು ರೇಪ್ ಮಾಡಕ್ ಹೋಗ್ತಾ ಇದ್ದೀರಾ? ನಾವು ರೇಪ ಬ್ರಹ್ಮರಾಕ್ಷಸೇನ ಬಿಟ್ರೆ ನಮ್ಮನ್ನ ರೇಪ್ ಮಾಡ್ಬಿಡ್ತಾಳೆ. ಅಣ್ಣ ಪೂಲನ್ ದೇವಿನಾದ್ರೂ ವಾಸಿ, ಇವಳು ಬಸ್ರಿ ಹೊಟ್ಟೆಯಿಂದ ಹೆರಿಗೆ ಮಾಡುತ್ತೆ, ಹಂಗೆ ಮಗುನ್ ಕಟ್ಬಿಡ್ತಾಳೆ. ಅಣ್ಣ ದೊಡ್ಡ ಕಳ್ಳಿ ಅವಳು. ಹೌದಾ? ಹಿಡ್ಕೊತಾ ಇದ್ದೀರಾ? ದೊಡ್ಡ ಹೀರೋ ತರ ಬಂದ ಕಳ್ಳಿನ ಬಿಡಿಸ್ಬಿಟ್ರಿ. ಈಗ ನೋಡಿ ನಿಮ್ ಮೋಟರ್ ಸೈಕಲ್ ನ ಕದ್ಕೊಂಡು ಹೊಡೈತಾವಳ. ಅದೆಲ್ಲ ಗೊತ್ತಿಲ್ಲ. ನಮ್ ಕಾಸ ನೀವೇ ಕೊಡ್ಬೇಕು. ಹೌದೌದು, ನೀವೇ ಕೊಡ್ಬೇಕು. ಆಯ್ತಪ್ಪ, ಕೊಡೋಣ. ಹುಡುಗಿ ಹೆಸರೇನಂದ್ರೆ? ಸಿಂಚನ. ಸಿಂಚನ. ಬಾ ಚಿನಿ. ಏನ್ ಫೋನ್ ಮಾಡಿ ಬರಕ್ ಹೇಳಿದ್ದು? ನನ್ ಜೊತೆಲಿ ನಿನ್ನ ಏರ್ಪೋರ್ಟ್ ಗೆ ಬರ್ಬೇಕು. ನಾನ್ ಯಾಕೆ ಬರ್ಬೇಕು? ನನ್ನ ಮಗಳು ಓದು ಮುಗಿಸಿ ಲಂಡನ್ ನಿಂದ ಬರ್ತಿದ್ದಾಳೆ. ಅದಕ್ಕೆ ಅವಳನ್ನ ನಿನ್ಗೆ ಪರಿಚಯ ಮಾಡೋಣ ಅಂತ. ನಾನ್ ಯಾಕೆ ಪರಿಚಯ ಮಾಡ್ಕೋಬೇಕು? ನನಗೆ ಶತ್ರುಗಳು ಜಾಸ್ತಿ. ನಾಳೆ ಅವಳಿಗೆ ಏನಾದ್ರೂ ಆದ್ರೆ ಅದಕ್ಕೆ ನೀನ್ ಅವಳ ಜೊತೆ ಇದ್ರೆ ಅವಳನ್ನ ಯಾರು ಏನು ಮಾಡಕ್ಕಾಗಲ್ಲ. ಕತ್ತಿಗೆ ಚೈನ್ ಹಾಕೋದು ನಾಯಿಗಳಿಗೆ, ಹುಲಿ ಸಿಂಹಗಳಿಗಲ್ಲ, ಗೊತ್ತಾಯ್ತಾ? ಹಲೋ, ನಾನ್ ಸೂರಪ್ಪ. ಸೂರಪ್ಪ? ಆಂಜಿನಪ್ಪ ನನ್ನ ಸೂರಪ್ಪ. ನಿನ್ನ ಮಗಳು ಫೋನ್ ನಲ್ಲಿ ಗಂಡಸರ ಧ್ವನಿ ಹ್ಯಾಕ್ ಬಂತು ಅಂತ ಯೋಚನೆ ಮಾಡ್ತಿದ್ಯಾ? ತಲೆ ಕೆಡಿಸ್ಕೋಬೇಡ. ಈಗ ನಿನ್ನ ಮಗಳು ಈ ಸೂರಪ್ಪನ ಸೂರ್ನಲ್ಲಿದ್ದಾಳೆ. ಸೂರಪ್ಪ, ನಿನ್ ದ್ವೇಷ ಇರೋದು ನನ್ ಮೇಲೆ. ನನ್ ಮಗಳಿಗೇನು ಮಾಡಬೇಡ. ಮಾಡ್ಲೇಬೇಕು ಅಂತಿದ್ರೆ ಇಷ್ಟೊತ್ತಿಗಾಗ್ಲೇ ನಾನ್ ನಿನ್ನ ಮಾವ ಅಂತ ಕರೀತಾ ಇದ್ದೆ. ನಿನ್ನ ಮಗಳು ನನಗೂ ಬೇಕಾಗಿಲ್ಲ. ನನ್ ತಮ್ಮನ್ ಕೊಂದವನ್ನ ಒಂಟಿಯಾಗಿ ನನ್ನ ಹತ್ರ ಕಳಿಸ್ಕೊಡು. ನಿನ್ನ ಮಗಳನ್ನ ಬಿಟ್ಬಿಡ್ತೀನಿ. ಚಿನ್ನಿ, ಅಂಜನಪ್ಪನ ಅಣ್ಣ ಸೂರಪ್ಪ ನನ್ ಮಗಳನ್ನ ಕಿಡ್ನಾಪ್ ಮಾಡಿದಾನೆ. ನಿನ್ನ ಒಬ್ಬನ್ನೇ ಕಳಿಸಿದ್ರೆ ನನ್ ಮಗಳನ್ನ ಬಿಡ್ತಾನಂತೆ. ಏನು ಮಾಡ್ಲಿ? ನಾನ್ ಟೈಮ್ ಮಾತು ಎರಡು ವೇಸ್ಟ್ ಮಾಡಲ್ಲ. ನನ್ ತಮ್ಮನ್ನ ಸಾಯಿಸಿದ್ದಕ್ಕೆ ನಾನ್ ನಿನ್ನ ಸಾಯಿಸ್ತೀನಿ ಅಂತ ಗೊತ್ತಿದ್ರು ನೀನೊಬ್ನೇ ಇಲ್ಲಿವರೆಗೂ ಬಂದಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಏಯ್, ಸಾವು ಅಂದ್ರೆ ನಿನಗೆ ಭಯನೇ ಇಲ್ವಾ? ಸಾಯಕ್ ಹೆದರೋನು ದಾದ ಆಗಲ್ಲ. ಬರೀ ಸಾಯಿಸೋದ್ ಮಾತ್ರ ಅಲ್ವೋ, ಸಾಯಕ್ಕೂ ಸಿದ್ಧವಾಗಿರ್ಬೇಕು. ಅದಕ್ಕೆ ಸಾವನ್ನೇ ಕೈಯಲ್ಲಿ ಹಿಡ್ಕೊಂಡ್ ಬಂದಿದ್ದೀನಿ. ಏನ್ ಹೇಳ್ತೀಯ? ಬಾ. ಅಣ್ಣ ಹೇಳ್ದಂಗೆ ಅವನು ಮುಗಿಸ್ಬೇಕು. ಹೇಗ್ಬೇಕು ಹಾಕ್ರು ಹಾಕಲೇ. ಮರಿಯಾಗಿ
ಕಮಾನ್ ಬಾ ಈ ಕಡೆ ಬಾ. ನನ್ ಮಗಳಿಗೆ ದೃಷ್ಟಿ ತೆಗಿ, ಮಗಳ ಬಂದ್ಬಿಟ್ಲು. ನನ್ ಜುಟ್ಟ ಸುತ್ತಕೋ, ಹೊಡಿ ಆಯ್ತ. ಹಾಕು ಹಾಕು ಹಾಕು. ನನ್ ಮಗನೇ ಹೊಡೆದು ಬಿಟ್ಟಿಯಲ್ಲೋ. ಅಣ್ಣ ಖುಷಿನಲ್ಲಿ ಕೈ ಕಂಟ್ರೋಲ್ ಆಗಿಲ್ಲ ಅಣ್ಣ, ಕ್ಷಮಿಸ್ಬಿಡೋಣ. ಅಣ್ಣ ಸರಿನಾ, ಅಣ್ಣ ಸರಿನಾ. ನನ್ ಮಗಳು ಬಂದ ಖುಷಿಯಲ್ಲಿ ನನ್ ಬಿಡ್ತಾ ಇದ್ದೀನಿ. ಅದಕ್ಕೂ ಹೋಗ್. ವಾ 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 ಚಿನಿ ರಾಜ ಸಿಂಹದ ಮರಿ ಬಾ. ನನ್ ಮಗಳ ಜೀವ ಮಾನ ಎರಡೂ ಉಳಿಸಿದೀಯ. ಏನ್ ಬೇಕು ಕೇಳು. ಈ ಮನೆ ಬೇಕಾ, ಮನೆ ಬೇಕಾ, ಇಲ್ಲ ಹಣ ಬೇಕಾ, ಏನ್ ಬೇಕೋ ಕೇಳೋ ಕೊಡ್ತೀನಿ. ನನ್ ಮಗಳ ಮೇಲಾನೆ ಕೊಡ್ತೀನಿ. ನಿನ್ ಮಗಳೇ ಬೇಕು, ಕೊಡ್ತೀಯಾ? ನೋಡು, ನಾಲ್ಗೆನ ಬುದ್ಧಿ ಆಳ್ಬೇಕು. ನಾಲ್ಗೆ ಕೆಲ ಬುದ್ಧಿ ಕೊಟ್ರೆ ಹೀಗೆ ಆಗೋದು. ನೀನು ತುಂಬಾ ಬುದ್ಧಿವಂತ ತಿಳ್ಕೊಂಡಿದ್ಯಾ, ಎಲ್ರಿಗಿಂತ ದಡ್ಡ ನೀನು. ಆಣೆ ಹಾಕಕ್ಕೂ ಮುಂಚೆ ಯಾರ ತಲೆ ಮೇಲೆ ಆಣೆ ಹಾಕ್ಬೇಕನ್ನೋದು ಯೋಚನೆ ಮಾಡು. ಬರ್ತೀನಿ. ಡ್ಯಾಡಿ, ಯಾರೋನು? ಎಷ್ಟು ಪೊಗರೋಂಗೆ? ಪೊಗರು ಬೇಟೆ ಆಡೋ ಸಿಂಹಕ್ಕಲ್ಲದೆ ಇಲಿ ಹಿಡಿಯೋ ಬೆಕ್ಕಿಗ ಇರುತ್ತೆ. ಅವನು ನನ್ನ ಶಕ್ತಿ. ಅವನು ಬಂದ ಮೇಲೆ ನಿಮ್ಮಪ್ಪ ರಾಜ ಆಗ್ಬಿಟ್ಟ. ಡ್ಯಾಡಿ, ನನ್ಗೇನು ಅರ್ಥ ಆಗ್ತಾ ಇಲ್ಲ. ಸೂರಪ್ಪ ನಾನು ಯಾಕೆ ಕಿಡ್ನಾಪ್ ಮಾಡ್ದ? ಸೂರಪ್ಪನಿಗೂ ನನಗೂ ವ್ಯಾಪಾರದಲ್ಲಿ ತುಂಬಾ ಕಾಂಪಿಟೇಷನ್. ಎಲ್ಲಾ ಕಾಂಟ್ರಾಕ್ಟ್ ನನ್ಗೆ ಬಂತಲ್ಲ, ಅದಕ್ಕೆ ನಿನ್ನ ಅಡ್ಡ ಇಟ್ಕೊಂಡು ಆಟ ಆಡೋಣ ಅಂತ ನೋಡ್ದ. ಬೇಳೆಲ್ಲ ಇದೆಲ್ಲ ವ್ಯಾಪಾರದಲ್ಲಿ ಸಹಜ. ಗೋ ಗೋ ಬೇಬಿ, ರಿಲ್ಯಾಕ್ಸ್. ಓಕೆ ಡ್ಯಾಡಿ. ಅಣ್ಣ, ಆದ್ರೂ ನೀವು ಚಿನ್ನಿಗ್ ತುಂಬಾ ಸದರ ಕೊಡ್ತಾ ಇದ್ದೀರಿ ಅನ್ಸುತ್ತೆ. ಕೊಡ್ತಾ ಇಲ್ಲ, ಅವನೇ ತಗೋತಾ ಇದ್ದಾನೆ. ಕುರಿ ಮೈಲಿ ಉನ್ನೆ ಬೆಳೆಯವರೆಗೂ ಅದಕ್ಕೆ ಬೇಲೆ. ಆಮೇಲೆ ಆನೆಗೆ ಕುಂಕುಮ ಇಟ್ಟು ಬುರುಡೆನ ನೆಲಕ್ಕೆ ಕೆಡವೋದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ತಲೆ ಬೋಳ್ಸ್ಬಿಟ್ಟಲ್ಲ, ಐಸ್ ಕ್ರೀಮ್ ಕೊಡಿಸ್ಲಿಲ್ಲ. ಈಗ ಮನೇಲಿ ಏನಂತ ಹೇಳಿ? ಸುಮ್ನಿರು. ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ತಿರುಪತಿ ತಿಮ್ಮಪ್ಪಂಗೆ ಮುಡಿ ಕೊಟ್ಟೆ ಅಂತಾನು ಅಷ್ಟೇ. ಅಕ್ಕ, ಹೊಸ ಹೇರ್ ಸ್ಟೈಲ್ ಮಾಡಿಸ್ತೀನಿ ಅನ್ಬಿಟ್ಟು ತಲೆ ಬೋಳ್ಸ್ಬಿಟ್ಟಲ್ಲ, ಮನೇಲಿ ಏನು ಹೇಳಿ? ಕಾವೇರಿ ನೀರು ತಮಿಳ್ನಾಡಿಗೆ ಹೋಗದೆ ಇರ್ಲಿ ಅಂತ ಗುಂಡೋಡ್ಸ್ಕೊಂಡೇನು ಅಷ್ಟೇ. ಬಾಯಿಸ್ಕೊಂಡಿರೋ. ವೆಂಕಟೇಶ್ವರಾಯ ನಮಃ, ಓಂ ಶ್ರೀನಿವಾಸಾಯ ನಮಃ. ಅಪ್ಪ ತಿರುಪತಿ ವೆಂಕಟೇಶ ನಿನ್ನೆ ವಸಿಷ್ಠ. ಸುಮ್ನಿರು. ಬಕ್ರ ರೆಡಿ. ಹರೇ ರಾಮ 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 ಹರೇ ಹರೇ. ನಾವು ಶ್ರೀ 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 ಕೃಷ್ಣ ಬಾಲಾಜಿ ಆಶ್ರಮದಿಂದ ಬಂದಿದ್ದೇವೆ. ತಂದೆ ತಾಯಿ ಕಳ್ಕೊಂಡ ಮಕ್ಕಳಿಗೆಲ್ಲ ನಾವಲ್ಲಿ ಆಶ್ರಯ ನೀಡುತ್ತೇವೆ. ತಾವೀಗ ಸಹಾಯ ಮಾಡಿ ಮಹಾದಾನಿಗಳಾಗಬೇಕು. ಅಯ್ಯ, ಅನಾಥಾಶ್ರಮ, ವೃದ್ಧಾಶ್ರಮ, ದೇವ್ರು ದಿಂಡ್ರು ಅಂತ ದಾನ ಧರ್ಮ ಮಾಡಿ ನನ್ನ ತಲೆ ನುಣಗಾಯ್ತೆ ಹೊರತು ಪುಣ್ಯನು ಬರ್ಲಿಲ್ಲ. ನನ್ನ ಹೆಂಡತಿ ಹೊಟ್ಟೆಲೊಂದು ಮೊಟ್ಟೆನೂ ಹುಟ್ಲಿಲ್ಲ. ಹೋಗಮ್ಮ, ಬಂದ್ಬಿಟ್ರೆ ಭಿಕ್ಷೆ ಹಣ ಕೇಳೋದಕ್ ಬಂದ್ವಿ ಅನ್ಕೊಂಡ್ಯಾ ವಸಿಷ್ಠ? ವಸಿಷ್ಠ? ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇನ್ನು ತಮಗೆ ತಂದೆ ಪದವಿ ಸಿಕ್ಲಿಲ್ಲ ಅಂತಾನೂ ಗೊತ್ತು. ಅಯ್ಯೋ 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 ಅಯ್ಯೋ, ನನಗ್ ಮಕ್ಕಳ ಭಾಗ್ಯ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗೋಯ್ತಾ? ಅಯ್ಯೋ ಅಯ್ಯೋ, ನೀವು ಮಹಾಶಕ್ತಿಯುಳ್ಳ ದೇವಿ. ನಮೋ ನಮಃ. ಪ್ರಸಾದ ತಂದಿದ್ದೀನಿ ಮಗನೇ, ತಗೊಳ್ಳಿ. ಈ ಪೂಜೆಗೆ 5,000 ಖರ್ಚಾಯ್ತು. ಆ ದುಡ್ಡು ಈ ಅನಾಥ ಮಕ್ಕಳಿಂದ ಭಿಕ್ಷೆ ಬೇಡಿ ತಂದದ್ದು. ಅಯ್ಯೋಯ್ಯೋ, ಅವ್ರ ದುಡ್ಡಲ್ಲಿ ನನ್ ಪೂಜೆ ನಡಿಬೇಕಾ? ಬೇಡ ಬೇಡ, ಆ ದುಡ್ಡು ನಾನೇ ಕೊಡ್ತೀನಿ. ಮಕ್ಕಳ ಭಾಗ್ಯ ನನಗ್ ತಾನೇ. ಇಲ್ಲಿ ಆಹಾ, ಎಂಥ ದೊಡ್ಡ ಮನಸ್ಸು. ಕೃಷ್ಣ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಇವತ್ತು ಕರುಣೆ ಬಂತೇನಪ್ಪ ನನ್ ಮೇಲೆ. ಅದು ಲಕ್ಷ್ಮಿ,
ಆ ದೇವಿದ ಎಂತ ಪವಾಡ ಗೊತ್ತಾ? ಇದನ್ನ ಮಂತ್ರಿಸಿ ಕೊಟ್ಟಿದ್ದಾರೆ, ನಮಗೆ ಮಕ್ಕಳಾಗುತ್ತಂತೆ. ನನ್ನ ಹೆಸರನ್ನ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರು ಗೊತ್ತಾ? ಅಯ್ಯೋ, ಅಂಗಡಿ ಹೆಸರೇ ವಶಿಷ್ಠ ಸ್ಟೋರ್ಸ್ ಅಂತ ಇಟ್ಟಿದ್ದೀರಾ, ಅಷ್ಟು ಗೊತ್ತಾಗ್ಲಿಲ್ವಾ ನಿಮ್ಗೆ? ಹೌದಲ್ವೇ? ಮತ್ತೆ ನನಗೆ ಮಕ್ಕಳಿಲ್ಲ ಅಂತ ನಾನೇ ನನ್ನ ಹೆಂಡತಿ ಹೊಟ್ಟೆಲಿ ಒಂದು ಮೊಟ್ಟೆನೂ ಹುಟ್ಲಿಲ್ಲ ಅಂದ್ಬಿಟ್ನಲ್ಲ. ಅಯ್ಯಯ್ಯೋ, ಇಟ್ಟಲೆ ಬುಡಕ್ಕೆ. ನಾವು ಶ್ರೀ 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 ಕೃಷ್ಣ ಬಾಲಾಜಿ ಆಶ್ರಮದಿಂದ ಬಂದಿದ್ದೇವೆ. ಈ ಅನಾಥ ಮಕ್ಕಳು ಹರೇ ಕೃಷ್ಣ ಹರೇ ಕೃಷ್ಣ. ಮುಂದೆ ಹುಡುಗಿ ಹಿಂದೆ ಮಾಮ, ಏನೋ ಮ್ಯಾಟರ್ ನಡೆದಿದೆ ಕಣ್ಣ. ಹಂಗಂತ್ಯ? ಬೇಗ, ಇವ್ರು ಯಾರು ನನ್ನ ಹಿಂದೆ ಬರ್ತಿದ್ದಾರೆ? ಅಯ್ಯೋ ಲೇ ಬಚಾವಲ್ಲ ಕಡೆ, ನಿನ್ನ ಹತ್ರ ಕಲೆ ತುಂಬಾ ಇದೆ, ನಿಂತ್ಕೊಳ್ಳೆ. ನಾನ್ ನಿಂತ್ಕೊಂಡ್ರೆ ಜನ ನನ್ನ ಬಿಡಲ್ಲ. ನಾನ್ ನಿನ್ನ ಬಿಡಲ್ಲ ಕಡೆ. ಯಾಕೆ? ನಾನೇ ನಿನ್ ಹೆಂಡ್ತೀರಾ? ಅಯ್ಯೋ ನಾನ್ ರೆಡಿ ಕಡೆ, ನಿನ್ನ ಹತ್ರ ಕಳ್ಳಿ ಹೆಂಡ್ತಿ ಅಂದ್ರೆ ನಾನ್ ರೆಡಿ. ಅಯ್ಯೋ ಹಳ್ಳಿಗೆ ಬಿದ್ದೇನೆ. ಸಾರಿ, ನಿನ್ ಬೈಕ್ ಮಾರ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ಬಿಡು, ಅದನ್ನ ನಾನೆಲ್ಲ ಕರ್ಕೊಂಡೇ ಬಂದಿದ್ದು. ಅಂದ್ರೆ ನೀನು? ನಾನು ನಿನ್ ಡಿಪಾರ್ಟ್ಮೆಂಟ್. ಯಾಕೆಲ್ಲ ಓಡೋದ್ ನಿಲ್ಲಿಸ್ಬಿಟ್ರಿ? ಕಾಕನಿಸ್ತೋದಕ್ಕೆ ಮತ್ ಯಾಕೆ ಅವ್ರನ್ನ ಹಿಡಿಲಿಲ್ಲ? ನಾವ್ ಯಾಕ್ರಿ ಅವ್ರನ್ನ ಹಿಡಿಯೋಣ? ಮತ್ತೆ ಯಾಕೆ ಕೊಡ್ತಿದ್ರಿ? ಬೆಳಿಗ್ಗೆನೆ ಬೋಟಿ ತಲೆ ಮಾಂಸ ತಿಂದಿದ್ವಾ, ಕರಗ್ಲಿ ಅಂತ ಓಡ್ತಾ ಇದ್ವಿ. ಅವ್ರು ಯಾವ ಕಡೆ ಹೋದ್ರು? ಅವರು ಈ ಕಡೆ ಅಲ್ಲ ಆ ಕಡೆ ಆರ್ಕೊಂಡು ಹಂಗೆ ಹೊಂಟೋಗ್ಬಿಟ್ರು. ಅಯ್ಯಯ್ಯೋ, ನಿನ್ ಬಟ್ಟೆ ಎಲ್ಲ ಗಲೀಜಾಗಿದ್ಯಲ್ಲ, ಹೇಗೆ ಹೋಗ್ತೀಯ ಮನೆಗೆ? ಹೇಗ್ ಹೋಗ್ಲಿ? ಒಂದ್ ನಿಮಿಷ ಇರು, ಒಂದ್ ನಿಮಿಷ. ಓಕೆ, ಮತ್ತೆ ಯಾವಾಗ ವಾಪಸ್ ಕೊಡ್ಲಿ? ಒಂದ್ ಕೆಲ್ಸ ಮಾಡು, ಕೋಳಿ ಸರ್ಕಲ್ ಗೊತ್ತಲ್ಲ, ಅಲ್ಲಿ ಪಕ್ಕದಲ್ಲಿ ಕಾಫಿ ಡೇ ಇದೆ. ಕರೆಕ್ಟ್ ಆಗಿ 9 ಗಂಟೆಗೆ ನಾನು ಇರ್ತೀನಿ, ನೀನ್ ಕರೆಕ್ಟ್ ತಂದ್ಕೊಟ್ಬಿಡು 9 ಗಂಟೆಗೆ. ಓಕೆ? ಯಾಕ್ ಮಾಮ, ಇವತ್ ರಾತ್ರಿ ಅಲ್ಲೇ ಹೋಗ್ ಮಲೆ ಬಿಡು. ಏನ್ ಶಿಷ್ಯ, ಮಗ ತುಂಬಾ ಸಂತೋಷವಾಗವನೆ? ಮಾಮ, ಊರ್ ಕಳ್ಳಿಂಗೆ ಒಬ್ಬನೇ ಕಳ್ಳಿ ಸಿಕ್ಬಿಟ್ಟಿದ್ದಾಳೆ. ಅಂಡರ್ ಗ್ರೌಂಡ್ ಲವ್. ಅವಳನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೇನೆ, ಅದಕ್ಕೆ ಈ ಲವ್ ಬಿಲ್ಡಪ್. ಎಲ್ಲ ಮಾರ್ಜಾಲ, ನನಗೆ ಹೇಳಿಲ್ವಲ್ಲ. ಮಗ ಕಾಫಿ? ನೋ 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 ನೋ. ಯಾ, ಓಹೋ, ಇದು ಇವತ್ತು ಈ ಪ್ಯಾಂಟ್ ಆಗ್ತಾನಾ? ಅಮ್ಮ, ಪ್ಯಾಂಟ್ಗೆ ಬಿಟ್ಬಿಟ್ಟಲ್ಲೋ, ಮೊದಲನೇ ರೇಸ್ ಬೇರೆ ಎಡವು ಬಿಡ್ತದಲ್ಲೋ. ಇರ್ಬೇಕು, ಕಚ್ಚಕ್ಕೂ ಇಂಟ್ರೆಸ್ಟ್ ಬರ್ಬೇಕಲ್ಲ ಶಿಷ್ಯ. ಸಾರಿ, ನಿಮ್ಮನ್ ತುಂಬಾ ಛೇ, ನೀವೇ ತಾನೇ ಮುಂಚೆ ಬಂದಿದ್ದು, ನಾನ್ ಕೇಳೋ ಕ್ವಶನ್ ನೀವು. ಏನಾಯ್ತು? ತಗೊಳ್ಳಿ. ನಾನೇನು ಮಾಡ್ಲಿಲ್ಲ.
ಸೀಟ್ ಸರಿ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗೋಣವಾ? ಇದು ಸೀಟ್ದಲ್ಲ ಪ್ರಾಬ್ಲಮ್, ಗೇಟ್ದು. ಗೇಟಾ? ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಎಕ್ಸ್ಕ್ಯೂಸ್ ಮಿ ಸರ್, ಈ ತರ ಕೆರೆತ ಗಂಡಸರಲ್ಲಿ ಕಾಮನ್ನು. ನಾನು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಇದಕ್ಕೆಲ್ಲ ಪರಿಹಾರ ಕೇವಲ ಪ್ರಾಬ್ಲಮ್. ಇದೆಲ್ಲ ಪ್ರಾಬ್ಲಮ್. ನನ್ನ ಹೇಳ್ಕೊಳ್ಳೋದು ಎಲ್ಲದಕ್ಕೂ ನಾಚಿಕೆ. ಒಂದ್ಸಲ ಹಚ್ಚಿ ನೋಡಿ ಸರ್, ಹಿಚ್ಕಾರ್ ಹಚ್ಕೊಳ್ಳಿ. ನನ್ನ ಮನೆ ತಲೆ ಮೇಲೆ ನಿಮಗೆ ಕಷ್ಟ, ಅದು ಪ್ರಾಬ್ಲಮ್ ಬೇರೆ. ಅವನಿಗೆ ಬಂದ್ಬಿಡ್ತೀನಿ. ಹಾಯ್, ನಾನ್ ಚಕ್ರಿ ಫ್ರೆಂಡ್. ಹೌದಾ? ಮೊದಲನೇ ಸಲ ಅವನ ಜೊತೆ ಬರ್ತೀನಿ ಅಂತ ಕಾಣುತ್ತೆ. ಹೌದು. ವೆರಿ ಗುಡ್. ಯಾಕೆ? ಏನಿಲ್ಲ, ಈ ರೀತಿ ಪ್ರಪೋಸ್ ಮಾಡಕ್ ಬಂದಾಗ್ಲೆಲ್ಲ ಅವ್ನು ಗೊತ್ತಿಲ್ದೇನೆ ನಾವು ಅವ್ನ ಹಿಂದೆ ಬಂದ್ಬಿಡ್ತೀವಿ. ಇದಕ್ ಮುಂಚೆನು ಹುಡುಗಿರಿಗೆ ಪ್ರಪೋಸ್ ಮಾಡಿದಾನ? ಚೀಚಿ ಚೀಚಿ ಚೀಚಿ, ಆ ರೀತಿ ಅಲ್ಲ. ಅವ್ನ ಹೆಂಡತಿ ಮೇಲೆ ಬೇಜ ಮಾಡ್ಕೊಂಡಾಗ್ಲೆಲ್ಲ ಈ ರೀತಿ ಮಾಡ್ತಾನೆ. ಪಾಪ ದೇವ್ರು ಅವನು ಮಾಡ್ಬಾರ್ದು ಮಾಡ್ಬಿಟ್ಟ. ಮದ್ವೆ ಆಗಿದ್ಯಾ? ಅರೆ, ಮದುವೆ ಆಗಿದ್ಯಾನ? 2 ಪಪ್ಪೀಸ್ ಇದೆ. ಚೀಚೆ, ಐ ಮೀನ್ ಕಿಡ್ಸ್. ನಾನೊಂದ್ ಮುಖನೂ ನೋಡಲ್ಲ, ಹೊರಟೋಗ್ತೀನಿ. ಅರೆ, ಇಷ್ಟಕ್ಕೆಲ್ಲ ಬೇಜ ಮಾಡ್ಕೊಂಡ್ರೆ ಹೇಗೆ? ಕೂತ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅವನೇ ಜ್ಞಾನ ತಪ್ಪಿದ್ದೋಗ್ತಾನೆ. ಯಾಕೆ? ಪಾಪ ಮೈ ತುಂಬಾ ಕಾಯಿಲೆ, ಕಡ್ತ ಶುರುವಾಗಿದೆ. ಈಗ ಅವ್ನ್ ಬರ್ತಾನೆ, ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ನ್ ಪ್ಯಾಂಟ್ಗೆ ಇರುವೆ ಬಿಟ್ಬಿಟ್ರು ಅಂತ ಹೇಳ್ತಾನೆ. ಅದ್ರ ನಂಬೇಡಿ, ಅವನ್ಗೆ ಬುದ್ಧಿ ಸರಿ ಇಲ್ಲ. ಫಂಗಲ್ ಸೈನಸ್ ಇಂದ ಡಿಸೀಸ್ ಇದೆ. ಇರುವೆಗಳು, ಇಷ್ಟೊಂದು ಇರುವೆಗಳು ಬಿಟ್ಟಿದ್ದೀರೇನೋ ಮುಂಡೆವಾ? ಅದನ್ನ ತೋರ್ಸೋಣ ಅಂತ ಡಾಕ್ಟರ್ ಹತ್ರ ಹೋದ್ವಾ? ಆಮೇಲೆ ಗೊತ್ತಾಯ್ತು ಪಾಪ ಶುಗರ್ ಇದೆ, BP ಇದೆ. ಅಯ್ಯೋ ಪಾಪ, ಮಕ್ಕಳ ಗತಿ. ಅದಕ್ಕೆ ನಾವಿದೀವಿ ಬಿಡಿ. ಪಾಪ ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಈಗ ಅವ್ನ್ ಬರ್ತಾನೆ, ಅವನ ಜೊತೆ ಮಾತಾಡ್ತಾ ಇರಿ. ಅಲ್ಲಿ ನೋಡಿ, ನಮ್ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ. ಆಮೇಲೆ ಅವ್ನ್ ಫಿಟ್ ಬಂದು ಬಿದ್ದೋಗ್ತಾನೆ. ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ಫಿಕ್ಸ್. ಅವ್ನ್ ಬರ್ತಾ ಇದ್ದಾನೆ, ಹುಷಾರ್. ಆಲ್ ದಿ ಬೆಸ್ಟ್. ತಮಾಷೆ ಮಾಡಕ್ ಒಂದ್ ಇತಿ ಮಿತಿ ಬೇಕು. ಪ್ಯಾಂಟ್ ಎಲ್ಲ ಇರುವೆ ಬಿಟ್ಟಿದ ನಮ್ ಫ್ರೆಂಡ್ಸು. ಚಿಚಿ ಚಿಚಿ ಚಿ. ಗೊತ್ತಾಯ್ತು. ನಿನಗೇನ್ ಗೊತ್ತಾಯ್ತು? ನೀವೇ ಹೇಳಿದ್ರಲ್ಲ. ಕರೆಕ್ಟ್. ಆಮೇಲೆ ಐಸ್ ಕ್ರೀಮ್ ಗಿಸ್ಕ್ರೀಮ್ ತಗೊಂತೀಯಾ? ನಾನ್ ತಗೋತೀನಿ, ನೀವು ಸಕ್ಕರೆ ಉಪ್ಪು ಸ್ವಲ್ಪ ಅವಾಯ್ಡ್ ಮಾಡಿ. ನನಗೇನೋ BP ಶುಗರ್ ಹತ್ರ ಹೇಳ್ತಾ ಇದೆಯಲ್ಲ. ಡ್ರಾಮಾ ಸಾಕು. ನಿಮ್ ಬಗ್ಗೆ ಅಲ್ದಿದ್ರು ನಿಮ್ ಮಕ್ಳ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ. ಮಕ್ಕಳ? ನನಗ? ಸರಿ, ಅದೆಲ್ಲ ಇರ್ಲಿ. ಈಗಿನ ಯಾವಾಗ್ಲೂ ನಿಮ್ ಹತ್ರನೇ ಇಟ್ಕೊಂಡಿರಿ. ನನಗೇನೋ ಪಿಡ್ಸ್ ರೋಗ ಇದ್ದಂಗೆ ನಾನ್ ರೋಡಲ್ಲಿ ಬೀಳತ್ರ ಕೀ ಕೊಡ್ತಾ ಇದೆಯಲ್ಲ. ನಿಮ್ದೇನ ಎಲ್ಲ ಕೆಲ್ಸ? ನಮ್ ಲವ್ಗೆ ಮಣ್ಣೆರಿಸ್ತಾ ಇದೀರಲ್ರೋ. ಚಿನ್ನಿ, ಏನಲ್ಲೇ ಕಷ್ಟಪಟ್ಟು ಏನೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸಾರಿ ಅಮ್ಮ. ನೋಡು, ನನ್ ಕ್ಲೋಸ್ ಫ್ರೆಂಡ್ ಚಿನ್ನಿ ಅಂತ. ಮತ್ತೆ ನನ್ ಜಾಗ ನನ್ಸ್ಕೊಳಕ್ ಬಂದ್ರೆ ಸುಮ್ಮನೆ ಬಿಟ್ಬಿಡ್ತೀನಿ. ನೀನೇನ ಇದೆಲ್ಲ? ಬಾ. ಗೊತ್ತಾಗ್ಬಿಡ್ತೀನಿ. ಅವನ್ಗೆ ಆಪಲ್ ಅಂದ್ರೆ ತುಂಬಾ ಇಷ್ಟ. ಸರ್ಪ್ರೈಸ್ ಆಗಿ ಕೊಡಿ, ಎಂಜಾಯ್ ಮಾಡಿ. ವರ್ಕ್ ಆಗುತ್ತಾ? ವರ್ಕೌಟ್ ಆಗುತ್ತೆ. ಆಲ್ ದಿ ಬೆಸ್ಟ್. ಹೆಂಗಿದಾಳಮ್ಮ ನಮ್ಮ ಕರಿತಾಳೆ? ಹೋಗ. ಅಲ್ಲಪ್ಪ, ಎಂಜಾಯ್ ಮಾಡಿ. ಓಕೆ, ಬಾಯ್. ಆಪಲ್ಲು ನಿಂಗೋಸ್ಕರ. ಥ್ಯಾಂಕ್ ಯು. ಇದೆಲ್ಲ ಕಾತ ಆಪಲ್ ಕೊಡೆ. ಎರಡು ಕೋಮುಗಳ ಮಧ್ಯೆ ಉಂಟಾದ ಘರ್ಷಣೆಯಿಂದಾಗಿ ನಗರದಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡಿದೆ. 6 ಜನಕ್ಕೆ ಗಾಯಗಳು. ಈ ಪರಿಸ್ಥಿತಿ ಚಿಂತಾಜನಕವಾಗಿದೆ. 2 ಬಸ್ಸು 4 ಕಾರುಗಳು ಜಖಂಗೊಂಡು 2 ಕಾರುಗಳಿಗೆ ಬೆಂಕಿ ಹಚ್ಚಲಾಗಿದೆ. ಹೆಚ್ಚಿನ ಅನಾಹುತ ತಪ್ಪಿಸಲು ಮುಂಜಾಗ್ರತೆಯಾಗಿ 100 ಜನರನ್ನ. ಸಿಟಿಲಿ ಗಲಾಟೆಗಳು ಜಾಸ್ತಿ ಆಗ್ತಾ ಇದಾವೆ. ಚೆನ್ನಿ, ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ 500 ಎಕರ್ಸ್ ಡೀಲ್ ಮಾಡ್ದಿಯಲ್ವಾ? ಆ ಓನರ್ ಕಿರಿಕಿ ಮಾಡ್ತಾ ಇದ್ದಾನೆ. ಒಂದ ಮೀಟಿಂಗ್ ಅರೇಂಜ್ ಮಾಡ್ಬೇಕು. ಇಲ್ಲ ಡ್ಯಾಡಿ? ವಾಟ್ ಬೇಬಿ? ಡ್ಯಾಡಿ, ನನ್ ಫ್ರೆಂಡ್ ಮುಂಬೈಯಿಂದ ಒಂದಿನದ ಕೆಲ್ಸಕ್ಕೋಸ್ಕರ ಬ್ಯಾಂಗ್ಳೂರ್ ಬರ್ತಾ ಇದ್ದಾಳೆ. ಇಲ್ಲೊಳಗ್ ಯಾರು ಗೊತ್ತಿಲ್ಲ. ಏರ್ಪೋರ್ಟ್ ಹೋಗಿ ನಾನೇ ಅವಳ ರಿಸೀವ್ ಮಾಡ್ಬೇಕು. ಏನ್ ಬೇಬಿ, ತಮಾಷೆ ಮಾಡ್ತಿದೀಯೇನಮ್ಮ? ಸಿಟಿಲಿ ತುಂಬಾ ಗಲಾಟೆ. ಸಿಕ್ ಗಾಡಿಗಳನ್ನ ಬಸ್ಗಳನ್ನ ಸುಡ್ತಾ ಇದ್ದಾರೆ. ಹಾಗಂತ ಊರು ದಾರಿ ಗೊತ್ತಿಲ್ದೇ ಇರೋಳ್ನ ಅಲ್ಲೇ ಬಿಟ್ಬಿಡು ಅಂತೀರಾ? ಆಗಲ್ಲಮ್ಮ. ಇಂಪಾಸಿಬಲ್. ಚಿನ್ನಿ,
ನನ್ಗಿರೋಳು ಒಬ್ಬಳೆ ಮಗಳು. ಹೆಚ್ಚು ಕಮ್ಮಿ ಆದ್ರೆ ನಾನ್ ಜೀವಿಸಿದ್ ಬದುಕಲ್ಲ. ಇಫ್ ಯು ಡೋಂಟ್ ಮೈಂಡ್ ಏನ್ ಹೋಗ್ ಬರ್ತೀಯಾ? ಡ್ಯಾಡಿ, ಇಷ್ಟ ಇಲ್ದಿರೋನ್ನ ಯಾಕೆ ಬಲ್ವಂತ ಮಾಡ್ತೀಯಾ? ಯಾರಾದ್ರೂ ಡ್ರೈವರ್ನ ಕಳ್ಸು. ಡ್ರೈವರ್ ಗಾಡಿ ಓಡಿಸ್ತಾನೆ, ಬಾಡಿ ಕಾಪಾಡೋ ಗುಂಡ್ಗಿ ಇರಲ್ವೇ? ಚೆನ್ನಿ ನೋಡಿ, ಸಹಾಯ ಯಾರಿಗ್ ಬೇಕು ಅವ್ರು ಕೇಳಿದ್ರೆ ಚಂದ. ನೆವರ್. ನಿನ್ನಿಷ್ಟ. ಬೇಬಿ, ನಿನಗೆ ನಿನ್ ಫ್ರೆಂಡ್ ಮನೆಗೆ ಬರೋದು ಇಂಪಾರ್ಟೆಂಟಾ, ನಿನ್ ಈಗೋನಾ? ಸರಿ, ಪ್ಲೀಸ್ ಬರ್ತೀರಾ? ದಟ್ಸ್ ಬೆಟರ್. ಪ್ಲೀಸ್ ಟೇಕ್ ಕೇರ್ ಚೆನ್ನಿ. ಮುಂದೆ ಗಲಾಟೆ ನಡೀತಿದೆ, ಹೋಗಾಗಿಲ್ಲ. ಬೇಗ ಗಾಡಿ ತೆಗೀರಿ. ಗಾಡಿ ಅಂತ ಮೇನ್ ರೋಡ್ ಬಿಟ್ಟು ಸಂದಿಗಿಂದ ಯಾಕೆ ಹೋಗ್ತಿದ್ಯಾ? ಹಲೋ, ಯಾಕೆ ಗಾಡಿ ನಿಲ್ಸಿದ್ಯಾ? ಏರ್ಪೋರ್ಟ್ ಹೋಗ್ಬೇಕು ಅಂತಿದ್ರೆ ಏನಿದೆಲ್ಲ? ಯಾರಿಗೂ ಬೇಡವಾದದ್ದು ನಿನಗೆ ಯಾಕೆ ಬೇಕು? ರಸ್ತೆ ಒಂದು ಮಗು ಈ ರೀತಿ ಬಿದ್ದಿದ್ರೆ ನೋಡ್ಕೊಂಡು ಸುಮ್ಮನೆ ಹೋಗತ್ತ? ಮನುಷ್ಯ ತಗೋಬೇಕು. ಫ್ರೆಂಡ್ ಏರ್ಪೋರ್ಟ್ ನಲ್ಲಿ ವೇಟ್ ಮಾಡ್ತಾ ಇದ್ದಾಳೆ. Just shut up. Nothing to worry, we'll take care of. Thank you, doctor. ಬರ್ತೀನಿ. ಏರ್ಪೋರ್ಟ್ ಹೋಗು ಅಂದ್ರೆ ಮನೆ ಕಡೆ ಹೋಗ್ತಿದ್ಯಲ್ಲ, ಏನ್ ತಲೆ ಕೆಟ್ಟಿದ ನಿಂಗೆ? ಹಲೋ, are you mad or something? You get out. ಇನ್ನೊಂದ್ಸಲ ಮನೆಗೆ ಬರ್ದಾಗ ಮಾಡ್ತೀನಿ, ಬಾ ನೀನು. ಹಾಯ್ ಸ್ವರ. ಹೇ, ನೀನ್ ಹೇಗೆ ಬಂದೆ? How are you? ಚಿನ್ನಿ ಫ್ರೆಂಡ್ ನಾನು ಡ್ರಾಪ್ ಮಾಡ್ಬಿಟ್ಟು ಹೋದ ಕಣೆ. ಹಲೋ, ಥ್ಯಾಂಕ್ಸ್ ಮಗ, ಹುಡುಗಿನ ಕರ್ಕೊಂಬಂದ್ ಬಿಟ್ಟಿದ್ಕೆ ಥ್ಯಾಂಕ್ಸ್. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮಗ? ನಿನ್ ಕೆಲ್ಸ ನನ್ ಕೆಲ್ಸ ಅಲ್ವಾ? ಇರ್ಬೋದು ಮಗ. ಚಿನ್ನಿ, ಒಂದ್ ನಿಮಿಷ. ಐಮ್ ಸಾರಿ. ನಿಮ್ಗೆ ಗೊತ್ತಿರೋದು ಎರಡೇ, ಸಾರಿ, ಥ್ಯಾಂಕ್ಸ್. ಇದನ್ನ ಕಲಿಯಕ್ ಲಂಡನ್ಗೆ ಹೋಗ್ಬೇಕಾಗಿತ್ತಾ? ನಮ್ಮ ಹಳ್ಳಿ ಅರಳಿ ಮರದ ಕೆಳಗಡೆ ಹೇಳ್ಕೊಡ್ತಾರೆ. ಸಾರಿ, ಥ್ಯಾಂಕ್ಸ್. ಏನ್ ರಮ್ಮಿನಾ? ಮಮ್ಮಿ ಮಾಡಕ್ ಯಾರು ಸಿಕ್ಲಿಲ್ವೇ, ಅದಕ್ಕೆ ರಮ್ಮಿ ಆಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಹೇಳ್ದೆ. ಗ್ಲಾಮರಿ ಹೀರೋ ಮನೇಲಿಲ್ವಲ್ಲ? ನಾನು ಅವ್ರಿಗೋಸ್ಕರ ಬರ್ಲಿಲ್ಲ, ನಾನ್ ಬಂದಿದ್ದು ನಿಮ್ಮನ್ನ ನೋಡಕ್ಕೆ. ನಮ್ಮನ್ ನೋಡಕ್ಕ? ಏನ್ ವಿಷಯ? ನಿಮ್ ಜೊತೆ ನನ್ಗೊಂದ್ ಫೋಟೋ ಬೇಕು. ನಮ್ ಜೊತೆನಾ? ಯಾಕೆ, ಏನ್ ಸ್ಕೀಮ್ ಹಾಕೊಂಡ್ ಬಂದಿದೀಯಾ? ಅಯ್ಯಯ್ಯೋ ಆಂಜನೇಯ, ನನ್ ಮುಖ ನೋಡಿದ್ರೆ ನಿಮ್ಗೆ ಹಾಗ ಅನ್ಸುತ್ತಾ? ಇನ್ನೋಸೆಂಟ್ ಫೇಸು, ನೀವಾಗ ಅನ್ಬೋದಾ? ಸರಿ. ಮತ್ತೆ ಫೋಟೋ ಏನಕ್ ಬೇಕು? ನನ್ ಗಂಡ ಆಗೋರ್ಗೆ ಪ್ರಾಣ ಸ್ನೇಹಿತರು ನೀವು, ಆಲ್ಬಮ್ಗೆ ಸೇರ್ಸೋಣ ಅಂತ. ಯಾರಾದ್ರೂ ಮಿಸ್ ಆಗ್ಬಿಟ್ರೆ? ಹಾಗಲ್ಲ, ಸೇಫ್ಟಿ ಸೈಡ್ಗೆ. ಯಾರು ಇನ್ನೂ ಸ್ನಾನ ಮಾಡಿಲ್ವಲ್ಲ? ಇನ್ನೂ ಒಳ್ಳೇದ್ ಬಿಡಿ, ಸ್ನಾನ ಮಾಡಿದ್ರೆ ಇನ್ನೂ ಕೆಟ್ಟ ಕಾಣ್ತೀರಾ. ಅದು ಸರಿ. ಬನ್ರ ಸರ್ಕಲ್ ಬದ್ರಿ ಏಕ್ ಅಚ್ಚಿ ಸ್ಟಿಲ್ಲೆ. ರೆಡಿ ಮೇಡಮ್. ಸಖತ್ತಾಗಿರ್ಬೇಕು. ಒಂದ್ 300 ಜರ್ದ ಹಾಕು. ಬರೀ 300 ಬಿಡ ಯಾಕೆ, ಫುಲ್ ಡಬ್ಬನೇ ಕೊಡ್ತೀನಿ ತಗೋ. ಇನ್ನು 2 ದಿವಸ ಬದುಕಿರ್ತೀಯೋ ಏನೋ. ಯಾಕಪ್ಪ ಇವ್ನು ಹಿಂಗ್ ಮಾತಾಡ್ತಾ ಇದ್ದಾನೆ? ಆ ಪೋಲಿ ಹುಡುಗರ ಸಹವಾಸ ನಿನಗೆ ಯಾಕೆ? ಅವ್ರಿಂದ ದೂರ ಇರು. ಏನು ನಿನಗೆ ಕಣ್ಣಿಗೆ ನೋಡಿದ್ರ ಅವರು? ಅಷ್ಟೊಂದ್ ಸೀನ್ ಇಲ್ಲ ಬಿಡು. ಅಲ್ಲೋಡು, ಏನು ಮಿಲ್ಕಿ ಮಾಮನ ಹತ್ರ ಸಪರೇಟ್ ಆಗಿ ಮಾತಾಡ್ತಾ ಇದ್ದಾಳೆ. ಏನ್ ಮಾಮ? ಅಲ್ಲೇ ನಿಂತ್ಕೊಳ್ಳಿ. ಫ್ರೆಂಡ್ಸ್ ಏನ್ರೋ ನೀವು? ಎಲ್ಲ ಹೋಗಿದ್ರಿ ನೀವು? ಯಾಕ್ರೋ ಹೀರೋಗ ಅಂಟ್ಸ್ಕೊಂಬಂದ್ರಿ? ಅಲ್ಲಿ ನೋಡ್ರ ಅಲ್ಲಿ ಇಲ್ಲ ಮಾಮ, ನಮ್ ತಾಯನಿಗೂ
ನಮ್ಗೆ ಯಾವ ರೋಗನೂ ಇಲ್ಲ. ನೆನ್ನೆ ನಿನ್ ಡವ್ ಬಂದು ಗಂಡವ್ವ ಬಂದು ಒಂದು ಫೋಟೋ ಬೇಕು ಅಂತ ನಮ್ಗೆ ಅನುಮಾನ ಬಂತು. ಆದ್ರೂ ನಿಂಡವಲ್ಲ, ಅದಕ್ಕೆ ತೆಗೆಸ್ಕೊಂಡ್ಬಿಟ್ವಿ ಮಾವ. ನಮ್ಗೆ ಯಾವ ರೋಗನೂ ಇಲ್ಲ ಮಾವ. ಮಾಮ ನಿನ್ ಕ್ಲೋಸ್ ಫ್ರೆಂಡ್ಸ್ ನಾವು, ನಮ್ಗೆ ಅವಮಾನ ಆಗಿದೆ. ನಾವು ಸುಮ್ಮನೆ ಬಿಡಬಾರ್ದು, ಅವ್ರು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮಾಮ. ಹೊಟ್ಟೆ ಉರಿತಿದೆ ಕಣ್ರೋ. ಇಷ್ಟು ವರ್ಷ ನನ್ನ ಜೊತೆಲಿ ಇದ್ದೀರಾ ನೀವು, ಈ ಐಡಿಯಾ ನನಗೆ ಮೊದಲು ಹೊಳಿಲಿಲ್ವೇ ಅಂತ. ಬಾ 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 ಬಾ. ಧರ್ಮಾತ್ಮರು ದೇವ್ರು ಅವ್ರನ್ನ ಚೆನ್ನಾಗಿಟ್ಟೇನೆ. ಬಂದ್ರು. ಬನ್ನಿ ದೇವ್ರು ಬನ್ನಿ, ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ಬರ್ಬೇಕು. ನಮಸ್ಕಾರ ಅಣ್ಣ. ನಮಸ್ಕಾರ. ನೀನ್ ಯಾಕೆ ಇಲ್ಲಂತಿದ್ಯಾ? ನಿಮ್ ತಂದೆ ಒಳಗೋದ್ರು? ಮದ್ವೆ ನನ್ಗಲ್ಲ, ನಿನ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಬಾ. ನಮ್ ಡ್ಯಾಡಿ ಪುಣ್ಯ ಬರ್ಲಿ ಅಂತ ಊರವ್ರಿಗೆಲ್ಲ ಮದ್ವೆ ಮಾಡಿಸ್ತಾರೆ. ತನ್ ಮಗಳ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಬಂದಿಲ್ಲ. ಯೋಚನೆ ಬರೋತರ ನೀನೇ ಮಾಡು. ಆ ಪ್ರಯತ್ನದಲ್ಲೇ ಇದ್ದೀನಿ. ನಾನು ಒಬ್ಬ ಹುಡುಗನ್ ನೋಡಿದೀನಿ, ಇಷ್ಟಾನು ಪಟ್ಟಿದೀನಿ. ಅವನ್ಗಿಷ್ಟ ಇದೆಯೋ ಅಲ್ವೋ ಗೊತ್ತಿಲ್ಲ. ಒಂಥರ ಸೀರಿಯಸ್ ಮನುಷ್ಯ. ಅವ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ತಿಲ್ಲ. ಅವನೊಂಥರ ಜೋಗಿ ಇದ್ದ ಹಾಗೆ. ನಾನ್ ಯಾರನ್ನ ಇಷ್ಟಪಡ್ತಿದ್ದೀನಿ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ನಾನ್ ಮಾತು ಟೈಮ್ ಎರಡು ವೇಸ್ಟ್ ಮಾಡಲ್ಲ. ಇವಳು ರಂಗರಾವ್ ಹೆಂಡತಿ ಮಂಗಳ ತರ ಇದ್ದಾಳಲ್ಲ, ಇವಳು ಹೆಂಗ್ ಬಂದ್ಲು ಇಲ್ಲಿಗೆ? ಸ್ವಾಮಿ ಕೈ ಮುಗಿದು ಕೇಳ್ಕೊಳ್ತೀನಿ. ಅವಳಿಗೆ ಹಿಂದೆ ಮುಂದೆ ಯಾರು ಇಲ್ಲ, ಅವಳು ಮೂಗಿ ಬೇರೆ, ಅದು ಈ ದೇವಸ್ಥಾನದಲ್ಲಿ. ಅವ್ರು ಯಾರು ಗೊತ್ತೇನ್ರಿ? ನಮ್ಮ ದಣಿಗಳು. ಅವ್ರ ಮೈ ಮುರಿದವ್ರು ಯಾರು ಇರ್ಕೊಡ್ದು. ಕಳಿಸ್ರಿ ಆಚೆಗಳನ್ನ, ಕಳಿಸ್ರಿ. ಇದೇನ್ರಿ ವ್ಯವಸ್ಥೆ ಮಾಡೋದು? ನಾಚಿಕೆ ಆಗಬೇಕು ನಿಮಗೆ. ನೀವು ಇಲ್ಲಿ ಬಂದಿದ್ದೆ ತಪ್ಪು. ನಡಿ. ದೊಡ್ಡ ಮನುಷ್ಯನ್ ಕರೆಸಿದಾಗ ವ್ಯವಸ್ಥೆ ಹೇಗೆ ಮಾಡ್ಬೇಕು ಅಂತ ಕಲ್ತ್ಕೊಳ್ಳಿ. ನಿಂದಮ್ಮಯ್ಯ ಅಂತೀನಿ, ಇಲ್ಲಿಂದ ಹೊಟ್ಟೋಗು. ಅವ್ರ ಕಣ್ಣಿ ಬಿದ್ರೆ ಖಂಡಿತ ನಿನ್ ಜೀವ ಸಹಿತ ಉಳಿಸೋಲ್ಲ. ತಗೋ, ಇಟ್ಕೊಳಮ್ಮ. ದೇವ್ರ ಕಾಪಾಡ್ತಾನೆ. ಹೋಗಮ್ಮ. ಏನೇನು ಅಲಂಕಾರ ಮಾಡ್ತಾ ಇದ್ದೀರಾ? ನಮ್ ಹೀರೋಗಳಲ್ಲಿ ಎಲ್ಲಿ 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 ಇಬ್ರಿಗೂ ವಿಶ್ ಮಾಡಿ ಗಿಫ್ಟ್ ಕೊಡ್ಬೇಕು. ಗಿಫ್ಟ್ ಕೊಡೋದು ಹಂಗಿರ್ಲಿ, ನೀನೇನ್ ಇಷ್ಟು ಮಿಂಚಿಂಗು? ಹೀರೋಗಳ ಬರ್ತಡೇ ಅಂದ್ರೆ ನನ್ ಬರ್ತಡೇ ಅಲ್ವಾ? ಎಲ್ಲಿ ಇವತ್ತೇನು ಹೊಸ್ದಾ? ಇಬ್ರು ಹುಟ್ಟಿದ್ ಒಂದೇ ದಿವಸ. ಸೂರ್ಯ ಹುಟ್ಟಕ್ ಮುಂಚೆ ಮನೆ ಬಿಡ್ತಾರೆ, ಸೂರ್ಯ ನೆತ್ತಿಗಿರೋಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅಷ್ಟೇ. ಅವ್ರು ಎಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ಯಾರಿಗೂ ಗೊತ್ತಾಗೋದಿಲ್ಲ. ಇವ್ನ ಅವ್ನ್ ಕೇಳಲ್ಲ, ಅವ್ನ್ ಇವನ್ ಕೇಳಲ್ಲ. ಈಗ ಮನೆಗೆ ಹೋಗ್ತೀಯಾ? ಮನೆಗ್ ಹೋಗಿ ನಾನ್ ಏನ್ ಮಾಡ್ಲಿ? ಅವ್ರು ಬರೋವರ್ಗು ನಾನ್ ಇಲ್ಲೇ ಇರ್ತೀನಿ. ಅವ್ರು ಬರೋವರ್ಗು ಯಾಕೆ? ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡು. ಬರ್ಗೆಟ್ ಬ್ಯಾಚುಲರ್ಸ್ ನೀವು. ದೀಪಾವಳಿ ಉಗಾದಿ ಒಟ್ಟಿಗೆ ಮಾಡ್ಬಿಡ್ತೀರಾ. ನಿಮ್ಮಿಂದ ನಾನೇ ದೂರ ಇರ್ಬೇಕು. ನಮಸ್ಕಾರ ವೆಂಕಟೇಶಪ್ಪ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಒಂದ್ ಪೂಜೆ ಬುಟ್ಟಿ ಕೊಡು. ಓಂ ನಮಃ ಶಿವಾಯ ಶಂಕರಾಯ ಶೂಲಪಾಣಿಯೇ ನಮಃ. ಇಲ್ಲಿ ಚಿನ್ನಿ ಅಂತ ಹಚ್ಚಿ ಹಾಕಿ. ಆಯ್ತು. ಚಿನ್ನಿ, 7 ಜನದಲ್ಲೂ ನೀವೇ ನನ್ನ ಗೆಳೆಯ ಆಗಿರ್ಬೇಕು. ಅಯ್ಯೋ, ತಾಳ್ಮೆ ಮೀರ್ತಾ ಇದೆಯಲ್ಲ. ಅವ್ರು ಬರೋದ್ ಯಾವಾಗ? ಕೇಕ್ ಕಟ್ಟಿಂಗ್ ಯಾವಾಗ?
ಇದು ಯಾವಾಗ? ದೇವ್ರಿಗೆ ಗೊತ್ತು ಮಗ. ಹಾಯ್ ಹೀರೋ. ಅವ್ರಿನ್ನೂ ಬಂದಿಲ್ಲ. ನಿನ್ ಗಿಫ್ಟ್ ತಗೋ. ಹ್ಯಾಪಿ ಬಾ. ಇವೆಲ್ಲ ಏನಿದ್ರು ಚಿನ್ನಿ ಬಂದ್ಮೇಲೆ ಓಕೆ. ಮಾಮ ಏನೋ ಟಿವಿ ನೋಡ್ಬಾ ಇಲ್ಲಿ. ನೋಡು. ಮಾಮ ಚಿನ್ನಿ ಮಾಮ ನೋಡ ಹೆಂಗ್ ಕುಣಿತಾವನೆ, ಹುಲ್ಲು ಹೊಯ್ಕೊಂಡ್ಬಿಟ್ಟವನೆ. ಈ ತಾಯಿ ತುಂಬಾ ಶಕ್ತಿವಂತೆ. ನೀನ್ ಕೈಯಲ್ಲಿ ಬೆಂಕಿ ಇಟ್ಕೊಂಡು ಹರಕೆ ಮಾಡ್ಕೋತಿದ್ಯಾ, ಎಲ್ಲ ಒಳ್ಳೇದಾಗುತ್ತೆ. ಹರಕೆ ಸ್ನೇಹ. ಹೆಸರು ಚಕ್ರವರ್ತಿ. ನಕ್ಷತ್ರ ಇವತ್ತವನು ಹುಡ್ತಪ್ಪ. ನಕ್ಷತ್ರ ಗೊತ್ತಿದ್ರೆ ಮಾಡಿ, ಇಲ್ಲಾಂದ್ರೆ ನಾಮ ನಕ್ಷತ್ರದಲ್ಲಿ ಮಾಡಿ. ಒಪ್ಪದೆ ಮಾಮ. ಸ್ನೇಹ ಅಂದ್ರೆ ಇದು. ನಿಮ್ ಬರ್ತಡೇ ದಿವಸ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ಮೇಲೆ ಸತ್ರು ಹೆಂಡ ಮುಟ್ಟಲ್ಲ. ನಾನು ಪ್ರಮಾಣ ಮಾಡ್ತೀನಿ ಮಾಮ, ನಾನು ಬದುಕಿರೋವರೆಗೂ ಈ ಎಂಡ ಬಿಡಲ್ಲ. ಹ್ಯಾಪಿ ಬರ್ತ್ಡೇ ಟು ಹೀರೋ. ಏನು ಇದೆಲ್ಲ? ಏನಿಲ್ಲ ಮಗ, ಸ್ಟೆಪ್ನಿ ಬದಲಾಯಿಸೋಕೋದ್ನ ಸೆಣಸೆ ಮುಟ್ಬಿಟ್ಟೆ, ಕೈ ಸುಟ್ಟೋಯ್ತು ಅಷ್ಟೇ. ನೀನ್ ಸುಳ್ಳು ಹೇಳಿದ್ರೆ ಗುರು ನಂಬಿಡ್ತಾನ? ನೀನ್ ದೇವಸ್ಥಾನದಲ್ಲಿ ಹರಕೆ ಮಾಡಿದ್ದು ಟಿವಿಲ್ ತೋರಿಸಿದ್ರು. ಕೈಯೆಲ್ಲ ಬೊಬ್ಬೆ ಬಂದಿದ್ಯಲ್ಲ, ನನಗೋಸ್ಕರ ಇದೆಲ್ಲ ಮಾಡ್ಬೇಕಾ ನೀನು? ಮಗ, ಏನೇನೋ ಕಳ್ಕೊಂಡ್ರು ನನಗೆ ನಿನ್ ಸ್ನೇಹ ಸಿಕ್ತು. ಎಷ್ಟು ಜನರ ಜಾಗನ ನೀನ್ ಒಬ್ನೇ ತುಂಬಿಸಿದೆ ಅಂತ ನಿನಗೇನೋ ಗೊತ್ತು. ನೀನ್ ಜೀವ ಕಣ. ಇದೇನು? ತಮ್ಮ ಪ್ರಾಣಕ್ಕೆ ಪ್ರಾಣವಾದವರು, ಇಷ್ಟವಾದವರು, ಹೆತ್ತೋರು ದೇವ್ರ ಹೆಸರುಗಳನ್ನ ಹಚ್ಚಾಗಿಸ್ಕೊಂತಾರೆ. ನನಗೆ ನಿನ್ನ ಬಿಟ್ರೆ ಬೇರೆ ಯಾರೋ ಇದ್ದಾರೆ. ನನಗೆ ನೀನೇ ಕಡೋ ಎಲ್ಲ. ನೀನ್ ನನ್ನ ಹಾರ್ಟ್ ಕಡೋ. ನನ್ನ ಹಾರ್ಟ್ ಬೀಟೆ ನೀನು ಕಣ ಚಕ್ರಿ. ಚಿನ್ನಿ, ಶಿವಾಯ ನಮಃ ಪಾರ್ವತಿ ಪತಿಯೇ. ಯಾರು ಬರ್ತಿದ್ದು ಅಂತಾನ ಇವತ್ತು ಆಗಸ್ಟ್ 8 ಅಲ್ವಾ? ವರ್ಷಕ್ಕೊಂದ್ಸರ್ತಿ ಒಬ್ಬ ಬರ್ತಾನೆ ಮುದ್ದಮ್ಮ ಅಂತ ಹೇಳಿ ಇದನ್ನ ಬರ್ದಿಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾನೆ. ಗೊತ್ತಿಲ್ಲಮ್ಮ. ಓಂ ಶಿವಾಯ ನಮಃ, ಹರಾಯ ನಮಃ, ಮೃತ್ಯುಂಜಯಾಯ ನಮಃ, ನೀಲಕಂಠಾಯ ನಮಃ. ಮೇಡಮ್ ತಗೊಳ್ಳಿ ಮೇಡಮ್, ತಗೊಳ್ಳಿ ಮೇಡಮ್, ನನ್ ಕ್ಷಮಿಸ್ಬಿಡಿ ಮೇಡಮ್. ಥ್ಯಾಂಕ್ಸ್. ಯಾಕೆ? ಮಾತು ಟೈಮ್ ವೇಸ್ಟ್ ಮಾಡದೇ ಇರೋರು ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ? ಅದ್ ಯಾವ್ದೋ ಕೆಲ್ಸದ ಮೇಲೆ ಬಂದಿದ್ದೆ ಹಾಗೆ. ಸದಾ ನಿಜ ಹೇಳೋರ್ ಬಾಯಲ್ಲಿ ಸುಳ್ಳು ಚೆನ್ನಾಗ್ ಕಾಣಲ್ಲ. ಮನ್ಸಲ್ಲಿರೋದನ್ನ ಬಾಯ್ ಬಿಟ್ಟು ಹೇಳಿದ್ರೆ ಎಲ್ರಿಗೂ ಒಳ್ಳೇದು. ಲವ್ ಮಾಡ್ತಿದ್ದೀರಾ? ಚೇಚೆ, ಲವ್ವ? ನನಗದಕ್ಕೆಲ್ಲ ಟೈಮ್ ಇಲ್ಲ. ಹೇ, ವಾಪಸ್ ಬಂದ್ರೆ ಲವ್ ಒಪ್ಕೊಂಡಂಗೆ.
ಆಕ್ಚುಲಿ ಸ್ವರ ಐ ಲವ್ ಯು. ನೀವೆಲ್ಲ ಹೊರಡಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡ್ ಬರ್ತೀನಿ. ಏ ಮನ, ನಮ್ಮನ್ ಬಿಟ್ಟು ಅದೇನ್ ನೀನ್ ಮಾಡುವಂತ ಕೆಲ್ಸ? ನಾನು ಹೇಳ್ದಷ್ಟು ಮಾಡ್ತೀಯೋ ಇಲ್ವೋ ನೀನು? ಆಯ್ತಪ್ಪ ನಡಿಯಪ್ಪ. ಜ್ಞಾಪಕ ಇದೀನಾ ಪಾಪು? ನಿನ್ನಂತ ಕಳ್ಳನ್ನ ನಾನ್ ಯಾಕೆ ಜ್ಞಾಪಕ ಇಟ್ಕೋಬೇಕು? ಪೊಲೀಸ್ನವರು ನಿನ್ನ ಜ್ಞಾಪಕ ಇಟ್ಕೊಂಡಿರ್ತಾರೆ. ಪೊಲೀಸ್ನವ್ರು ಜ್ಞಾಪಕ ಇಟ್ಕೊಂತಾರೋ ಇಲ್ವೋ, ನೀನಂತೂ ಲೈಫ್ ಲಾಂಗ್ ನನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ಹಾಗೆ ಮಾಡ್ತೀನಿ. ಅರ್ಥ ಆಗ್ಲಿಲ್ಲ? ಅರ್ಥ ಆಗತ್ತೆ ನೋಡಿ. ಏಯ್, ನಮ್ಮ ಅಪ್ಪನ ವಿಷಯ ನಿನ್ ಗೊತ್ತಿಲ್ಲ. ನಿಮ್ಮ ಅಪ್ಪನ್ ನನ್ ವಿಷಯ ಗೊತ್ತಿಲ್ಲ ಕಣಲೆ. ಮರ್ಯಾದೆ ನಾನು ಇವತ್ತು ಮಾನ ತೆಗಿತೀನಿ ಕಣೆ. ನಿನ್ ಜಾತಕದಲ್ಲಿ ಕನ್ಯಾಗ ಪ್ರವೇಶನೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ನಲ್ಲೋ. ಮಾಮನ್ ಜಾತಕದಲ್ಲಿ ಇಲ್ದಿದ್ರು ಅವಳ ಜಾತಕದಲ್ಲಿ ಇದೆಯಲ್ಲ, ನುಗ್ಬಿಟ್ಟ. ಕರೆಕ್ಟ್ ಆಗಿ ಹೇಳ್ದೆ ಮಗ. ಮಮ್ಮ, ನಿನ್ ಜೋಡಿ ಸೂಪರ್ ಜೋಡಿ. ಚಿನ್ನಿ, ಚಿನ್ನಿ, ಇವತ್ತೇನ್ ಮಾಡ್ ಬಂದಿದ್ದೀನಿ ಗೊತ್ತಾ ನಾನು? ಏನ್ ಗವರ್ಮೆಂಟ್ ರಶ್ ನೋಡ್ಬಿಟ್ಟ? ಅದಕ್ಕಿಂತ ದೊಡ್ಡ ಕೆಲಸ ಮಾಡ್ ಬಂದಿದ್ದೀನು. ಅದೇನಪ್ಪ ಅದು? ನಾನೊಂದು ಹಾರ್ಟ್ ಆಪರೇಷನ್ಗೋಸ್ಕರ ಬ್ಯಾಂಕ್ ಹತ್ರ ಒಂದು ಸೂಟ್ ಕೇಸ್ ಕಳ್ತನ ಮಾಡಿದ್ದೆ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಆ ಪೇಷಂಟ್ ಅಪ್ಪ ಇನ್ನೊಬ್ಬಳನ್ನ ಇಟ್ಕೊಂಡಿದ್ದ. ಸ್ವಂತ ಮಗಳಿಗೆ ಆಪರೇಷನ್ ಮಾಡ್ಸಕ್ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಅವನ ತರನೇ ಕಳ್ತನ ಮಾಡಿ ಆ ಹುಡುಗಿಗೆ ಆಪರೇಷನ್ ಮಾಡಿಸ್ತಿಯಲ್ಲ, ಅತ್ತಾನೆ? ಕರೆಕ್ಟ್. ಅವತ್ತು ನನ್ನ ವಿರುದ್ಧ ಸಾಕ್ಷಿ ಹೇಳಿ ನನ್ನ 6 ತಿಂಗಳು ಜೈಲ್ಗೆ ಹಾಕ್ಸಿ ಲೈಫ್ ಲಾಂಗ್ ನನ್ನ ಕಳ್ಳ ಅನ್ನೋ ಹಣೆಪಟ್ಟಿ ಕಟ್ಟದ್ಲಲ್ಲ, ಆ ಕಾಲೇಜ್ ಹುಡುಗಿನ ಏನು ಮುಗಿಸ್ಬಿಟ್ಯಾ? ಮುಗಿಸ್ಲಿಲ್ಲ, ಅವಳು ಬಾಳನೆ ಮುಗಿಸ್ಬಿಟ್ಟೆ. ರೇಪ್ ಮಾಡ್ಬಿಟ್ಯಾ? ಹೌದು ಚಿನ್ನಿ, ಪಬ್ಲಿಕ್ ಅಲ್ಲಿ ರೇಪ್ ಮಾಡಿದ್ದೀನಿ. ಅವಳು ಯಾರೋ ವಿಶ್ಕಂಠನ ಮಗಳಂತೆ.
ಚಿನ್ನಿ ಏಯ್ ಚಿನ್ನಿ ಅಲ್ಲ ಮಾಮ ಮನೇಲಿಲ್ಲ. ಮನೇಲಿ ಇಲ್ವಾ? ಎಲ್ಲೋದ? ಹೋಗೋರು ಹೇಳ್ಬಿಟ್ಟು ಹೋಗ್ತಾರ. ಏನೋ ಹುಚ್ಚುಚ್ಚ ಮಾತಾಡ್ತಿದ್ಯಾ? ಮತ್ತಿನ್ನೇನು, ಎಲ್ಲ ನಿನ್ನಿಂದಾನೆ. ನನ್ನಿಂದನ? ಹೌದು ಮಾಮ, ಚಿನ್ನಿ ಆ ವಿಶ್ಕಂಠನ ಮಗಳನ್ನ ಲವ್ ಮಾಡ್ತಿದ್ದಾನೆ. ಹೌದು ಮಾಮ, ಅವಳನ್ನ ತುಂಬಾ ಹಚ್ಕೊಂಡಿದ್ದಾನೆ. ನಾನೆಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆ ಹುಡುಗಿ ಮೇಲಿರೋ ಕೋಪದಿಂದ ಆವೇಶಪಟ್ಟು ಚಿನ್ನಿ ಹತ್ರನೂ ಅಲ್ಲಿ ನಿಜ ಏನ್ ನಡೀತು ಅಂತ ಹೇಳೋದನ್ನೇ ಮುಚ್ಚಿಟ್ಬಿಟ್ಟೆ. ಮಾಮ, ಏನದು ನಿಜ? ಏಯ್, ಏನ್ ಬಾಯ್ ಪಡ್ಕೊಂತಿದ್ಯಾ? ನಿನ್ನ ರೇಪ್ ಮಾಡಕ್ ನನ್ನೇನ್ ಖಳನಾಯಕ ಅನ್ಕೊಂಡ್ಯಾ? ಏಯ್, ನಾನ್ ಯಾವತ್ತಿದ್ರು ನಾಯಕ ಕಣೆ, ಹೀರೋ. ನಿನ್ನ ದೃಷ್ಟಿಲಿ ನಾನ್ ವಿಲನ್ ಇರ್ಬೋದು. ನಾನ್ ಯಾರಿಗೂ ಹೆಲ್ಪ್ ಮಾಡಕ್ ಹೋದೆ ಅವತ್ತು. ನೀನ್ ನನ್ನ ಕಳ್ಳ ಅಂತ ಪೊಲೀಸ್ಗೆ ಇಟ್ಕೊಟ್ಟೆ. ಅವತ್ತಿಂದ ಇಡೀ ಜಗತ್ತೇ ನನ್ನ ಕಳ್ಳ ಕಳ್ಳ ಅಂತ ಹಣೆಪಟ್ಟಿ ಕಟ್ಬಿಡ್ತು. ಅವತ್ತಿಂದ ನಾನು ಈ ಪ್ರಪಂಚ ಕಳ್ಳ ಹಾಗೆ ಬದುಕಬೇಕಂತ ಎಲ್ಲ ನಿನ್ನಿಂದ. ಹಾವು 12 ವರ್ಷ ದ್ವೇಷ ಸಾತದಂತೆ. ನಾನು ಲೈಫ್ ಲಾಂಗ್ ನನ್ನ ದ್ವೇಷ ಮರೆಯಲ್ಲ. ಈಗ ನೀನ್ ನಾನ್ ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಕುರುಪುಗಳು ಹಾಕ್ಬಿಡ್ತೀನಿ. ಏಯ್, ಕೂತ್ಕೊಳ್ಳೆ ಕೂತ್ಕೊಳ್ಳೆ. ಕೂತ್ಕ ಕೂತ. ಸಮಾಜದ ದೃಷ್ಟಿಲಿ ನೀನು ಅವನು ನನ್ನ ಪ್ರಾಣ ಕಂಡ್ರು. ಅವನ ಮನಸ್ಸಿಗೆ ಇಷ್ಟೊಂದು ನೋವಾಗಿದೆ ಅಂದ್ರೆ ಅವನು ಕಾಲಿಗೆ ಬಿದ್ದರೆ ನಾ ಕ್ಷಮೆ ಕೇಳ್ತೀನಿ. ಚಿನ್ನಿಮಮ್ಮ, ಇದ್ಯಾಕೆ ಹಿಂಗ್ ಕೂತಿದ್ಯಾ? ಅಯ್ಯೋ ನಿನ್ನ, ಜೋರ ಮಳೆ ಬರ್ತಾ ಇದೆ, ಒಳ್ಳೆ ಹುಚ್ಚಿನ ತರ ನೆನೀತಾ ಇದೆಯಲ್ಲ. ಆಯ್ತು ಮಾಮ. ನಿಮಿ ನಿಮಿ, ಏನ್ ಗುರು? ಏ, ಚಿನ್ನಿ ಎಲ್ಲಿದ ನೋಡಿದ್ಯಾ? ಇಲ್ವಲ್ಲ. ಏನ್ ಚಕ್ರಿ, ನೀನ್ ಇಲ್ಲಿ ಚಿನ್ನಿ ಅಲ್ಲಿ, ಏನ್ ವಿಷಯ? ನೀ ಚಿನ್ನಿ ನೋಡಿದ್ಯಾ? ನೋಡ್ದೆ, ಮಾತಾಡ್ಸದ್ನಪ್ಪ. ಕಣ್ಣಲ್ಲಿ ಬೆಂಕಿ, ಮುಕ್ಕಲ್ಲಿ ಎಣ್ಣೆ, ಇನ್ನೆಲ್ಲಿ ಸುಟ್ಟೋಗ್ಬಿಡ್ತೀನಿ ಅಂತ ಓಡ್ ಬಂದೆ. ಎಲ್ಲಿದ ನೋಡು? ಕಲ್ಯಾಣಿ ಹತ್ರ ಕೂತವ್ನೆ. ಶಿಟ್, ಇದೇ ಟೈಮಲ್ಲಿ ಪಂಕ್ಚರ್ ಬೇರೆ ಆಗುತ್ತೆ. ಚಕ್ರಿ, ಇವತ್ತು ದೊಡ್ಡ ಗಾಳ ಹಾಕಿದ್ದೆ, ಈ ವ್ಯಾನ್ ಸಿಕ್ಕಾಕೊಂಡ್ಬಿಡ್ತು. ಒಳ್ಳೆ ಟೈಮ್ ಇದೆ, ಕೀ ಕೊಡಿ. ನೀ ಇಲ್ಲೇ ಇರು. ಎಲ್ಲಿ ಹೋಗ್ತಿದ್ಯಾ? ನಾನು ಬರ್ತೀನಿ. ಏಯ್, ನನ್ನ ಅವನ ಮಧ್ಯೆ ನೀನಲ್ಲ, ಗಾಳಿನೂ ಬರಂಗಿಲ್ಲ. ಹಲೋ ಅಣ್ಣ, ಚಕ್ರಿ ವೈಟ್ ಮಾರ್ಕ್ ವ್ಯಾನ್ ಅಲ್ಲಿ ಹೋಗ್ತಾ ಇದ್ದಾನೆ. ಗಾಡಿ ನಂಬರ್ KA02M9866. ಏನ್ ಮಾಡ್ಲಣ್ಣ? ನೀನೇನು ಮಾಡಬೇಡ, ಅವನೇ ಮಾಡಿಸ್ತೀನಿ. ಹಲೋ, ಅರ್ಜೆಂಟ್ ಕೆಲಸ ಇದೆ, ಈಗ ಟನಿಕ್ ಬಾ. ಏನ್ ಬರಕ್ ಹೇಳಿದ್ದು? ಚಿನ್ನಿ, ಲಿಸನ್ ಕೇರ್ಫುಲಿ. ವೈಟ್ ಮಾರುತಿ ವ್ಯಾನ್ ನಂಬರ್ KA02M9866 ಬಾಂಬ್ ಬಿಡಬೇಕು. ನಂಜುಂಡ ಅಣ್ಣ ಬಂದೆ. ತಗೋ.
ಸ್ಟ್ಯಾನ್ಲಿ ಇಲ್ಲಿ ಚಿನ್ನಿ ಬರ್ಲಿಲ್ವಾ? ಬರ್ಲಿಲ್ವೇ? ಎಲ್ಲ ಮಾಮ ಹೋಗ್ಬಿಟ್ಟೆ. ಎಲ್ರು ಒಂದೇ ಸಮ ಹುಡುಕ್ತಾ ಇದೀವಿ. ಚಕ್ರಿ ಯಾವ ತಪ್ಪು ಮಾಡಿಲ್ಲ, ಅದೆಲ್ಲ ಸುಮ್ನೆ ನಾಟಕ. ಚಕ್ರಿ ಇಲ್ಲೇದಾನೆ. ಬಾ ಮಾಮ. ಬೇಡ ಕಣ, ನನಗೆ ನೋಡಿಲ್ಲ. ಮಾಮ ಹಾಗೆಲ್ಲ ಹೇಳ್ಬೇಡ ಮಾಮ. ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ಬೇಜಾರಾಗಿ ಕೊನೆಗೆ ನೀನ್ ಇಲ್ಲಿರ್ತೀಯ ಅಂತ ಬಾರಿಗೆ ಹುಡ್ಕೊಂಡ್ ಬಂದಿದೀವಿ. ನೋಡು ಅವ್ನ್ ಗಾಡಿನೂ ಇಲ್ಲೇ ಇದೆ. ಯಾವ ಗಾಡಿ? ಅದೇ ವೈಟ್ ಮಾಡ್ತೀವನ್ ಮಾಮ. ಆ ಮಾಡ್ತೀವನ್ನ. ಚಿಂಚನ ಒಂದ್ ಗಾಡಿ ತಂದಿದ್ಲು, ಅದನ್ನೇ ಚಕ್ರಿ ಮಾಮ ಇಲ್ಲಿಗೆ ತಗೊಂಬಂದ. ಛೇ, ಎಂತ ಕೆಲಸ ಮಾಡ್ಬಿಟ್ಟ. ಚಕ್ರಿ ಆ ಗಾಡಿ ಬಂದಿರೋದು ಗೊತ್ತಿಲ್ಲ, ಬಾಂಬೆ ಫಿಕ್ಸ್ ಮಾಡ್ಬಿಟ್ಟೆ. ಚಕ್ರಿ ಚಕ್ರಿ ಯಾಕೆ ನಿಲ್ಸ ನಿನ್ ನಾಟಕನ? ದೂರ ಬಾ ಚಕ್ರೆ. ಇವ್ನ ಕುತ್ಕ ಇಸ್ಕೊತ್ಕೋ ಇಸೋದಿಲ್ಲ. ಬೇಟಾ, ಏನ್ ಹುಚ್ಚುಚ್ಚ ಮಾತಾಡ್ತಿದ್ಯಾ ನೀನು? ನೋಡೋ ನೋಡೋ, ನಿನಗ್ ಬೈದ್ರೆ ಇವ್ನು ಕೋಪ ಬರುತ್ತೆ. ಇವ್ರೇನ್ ತಪ್ಪು ಮಾಡ್ತಾ ಇದ್ರು ನಿನಗ್ ಬೇಜಾರಾಗ್ಬಾರ್ದು ಅಂತ ನಿನ್ನ ಉಟ್ಕೊಂಡು ಅಲಿತಾ ಇದ್ದಾನೆ. ಆದ್ರೆ ನೀನು ಪ್ರಾಣ ಸ್ನೇಹಿತ ಅನ್ನೋದನ್ನೇ ಮರೆತು ಅವ್ನ್ ವ್ಯಾನ್ಗೆ ಬಾಂಬ್ ಬಿಟ್ಟಿದ್ಯಾ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಬೇರೆಯವ್ರ ಉಗುರು ನನ್ ಮೈ ತೆಗೆಳಿದ್ರೆ ಅವ್ರ ಕೈನೇ ಕತ್ತರಿಸ್ತಾನೆ. ಬೇರೆಯವ್ರ ಉಸಿರು ನನ್ ಮೈ ತೆಗೆಳಿದ್ರೆ ಅವ್ರ ಕುತ್ತಿಗೆನೇ ಎಸಕ್ತಾನೆ. ಅಂತ ಚಿನ್ನಿ ನನ್ನ ಕೊಲಕ್ ಟ್ರೈ ಮಾಡ್ತಾನೆ. ಏನೋ ಮಾತಾಡ್ತಿದ್ಯಾ ನೀನು? ನಿನ್ ಕೈಲಿ ಸಾಯೋದಕ್ಕೆ ಇಷ್ಟಪಡ್ತೀನಿ ಹೊರತು ಇವನ್ ಜೊತೆ ಬದುಕೋದಕ್ಕೆ ಇಷ್ಟಪಡೋದಿಲ್ಲ ನಾನು. ಇಷ್ಟೊಂದು ನಂಬಿಕೆಯಿಂದ ಮಾತಾಡ್ತಿಯಲ್ಲ, ನಿನ್ ವ್ಯಾನಿಗೆ ಬಾಂಬ್ ಬಿಟ್ಟವ್ರು ಯಾರು? ಕೇಳು ಕೇಳು. ಬಾಂಬ್ ಬಿಟ್ಟಿದ್ ನಾನೇ, ಆದ್ರೆ ಆ ಗಾಡಿಯಲ್ಲಿ ನೀನ್ ಬರ್ತೀಯ ಅಂತ ನನಗೇನ್ ಗೊತ್ತು? ಕೇಳಿದ್ಯಾ ಕೇಳಿದ್ಯಾ? ನೆನ್ನೆ ಮೊನ್ನೆ ಬಂದು ಹುಡುಗಿಗೋಸ್ಕರ ಇಷ್ಟು ವರ್ಷ ಸ್ನೇಹನ ಕೊಲ್ಲಕ್ ನೋಡ್ದ. ಬೇಟ, ಬಾವಿ ಬಂದಾಗ ಮಾತಾಡ್ಬೇಡ. ಚಕ್ರಿ, ಅದೇನಾಯ್ತು? ಅದರಲ್ಲಿ ಹೊಡೆದರೆ ಬರೀ ಎಡ್ ಬೆಳೀತೆ, ಪ್ರಾಣ ಹೋಗಲ್ಲ. ತಗೋ ತಗೋ, ಒಂದೇ ಸಲ ಮುಗಿಸ್ಬಿಡು. ತಗೋ ತಗೋ. ಅವನು ನಿನ್ ಸ್ನೇಹಿತನೇ ಇರಬಹುದು. ನಾನ್ ಹಿಂಗ್ ಮಾಡ್ದೆ ಅಂತ ನಿನಗೆ ಕೋಪ ಬರೋದು ಸಹಜನೇ. ನನ್ನ ಸ್ಥಾನದಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ದೆ? ನಿನ್ನ ಸ್ನೇಹಿತ ಅವಳ ಹಣೆ ಬರನೆ ಬದಲಾಯಿಸಿಬಿಟ್ಟ. ಈಗ ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ? ಒಂದ್ ವೇಳೆ ಅವನು ಅವಳನ್ನ ಸಾಯಿಸ್ಬಿಟ್ಟಿದ್ರೆ ಅತ್ತೋ ಕರೆದೋ ದುಃಖ ಮರೆತಿದ್ದೆ. ಬದುಕಿರೋವರೆಗೂ ಕೊರಗು ಹಾಗೆ ಮಾಡ್ಬಿಟ್ಟ. ತಂದೆ ಆಗಿ ನಾನು ಮಾಡಿದ ತಪ್ಪು ಅಂತ ನಿನಗೆ ಅನಿಸಿದ್ರೆ ತಗೋ, ಮುಗಿಸ್ಬಿಡು. ವೆಲ್ಕಮ್ ಮೇಡಮ್, ವೆಲ್ಕಮ್. ಹೌ ಕ್ಯಾನ್ ಐ ಹೆಲ್ಪ್ ಯು? ಎಕ್ಸ್ಕ್ಯೂಸ್ ಮೀ. ಹಲೋ. ಓ ಮೈ ಗಾಡ್ ರೀ, 1 lakh 2 lakh ಎಲ್ಲ ಯಾಕೆ ನಂಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀರಾ? ಪೆಟಿ ಕ್ಯಾಶ್ ನಲ್ಲಿದೆ, ತಗೊಳ್ಳಿ. ಓಕೆ ಮಿಸ್ಟರ್. ಎಸ್ ಮೇಡಮ್. ಐ ವಾಂಟ್ ಟು ಗಿಫ್ಟ್ ಅ ಕಾರ್ ಟು ಮೈ ಡ್ರೈವರ್. ಡ್ರೈವರ್ಗೆ ಕಾರ್ ಗಿಫ್ಟಾ? ಯಾವ ಕಾರ್ ಮೇಡಮ್? ದಟ್ ಒನ್. ನಮ್ಮನೆ ಮಾಲಿನೇ AC ಕಾರಲ್ಲಿ ಬರ್ತಾನೆ. ಮೇಡಮ್,
ನಿಮ್ ಮನೇಲಿ ಅಡುಗೆ ಬಟ್ಟನ್ ಕೆಲಸ ಖಾಲಿ ಇದ್ರೆ ಹೇಳಿ, ನಾನ್ ಬಂದ್ ಮಾಡ್ತೀನಿ. ಓಕೆ ಓಕೆ, ಟೈಮ್ ವಿಲ್ ಕಮ್, ಡೋಂಟ್ ವರಿ. ಬನ್ನಿ ಟೆಸ್ಟ್ ಡ್ರೈವ್ ಹೋಗೋಣ. ಯಾ, ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಮುತ್ತಪ್ಪ. ಮುತ್ತಪ್ಪ, ಸಿಂಗಲ್ ಪೇಮೆಂಟ್ಗೆ ಏನ್ ಡಿಸ್ಕೌಂಟ್ ಕೊಡ್ತೀರಾ? ಮೇಡಮ್, ಮೊದಲು ಟೆಸ್ಟ್ ಡ್ರೈವ್ಗೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಅದ್ರ ಬಗ್ಗೆ ವರ್ಕೌಟ್ ಮಾಡೋಣ. ಏನಿಲ್ಲ, ಆ ಬ್ಯಾಲೆನ್ಸ್ ದುಡ್ಡನ್ನ ನಿಮ್ಗೆ ಕೊಡೋಣ ಅಂತ. ಥ್ಯಾಂಕ್ ಯು ಮೇಡಮ್. ಕೀ ತರ್ತೀನಿ. ಕೀ ಕೊಡಪ್ಪ. ನೋಡಿ ಸರ್. ಮೇಡಮ್ ಪ್ಲೀಸ್ ಫಾಲೋ ಮೀ. ಯಾ ಶ್ಯೂರ್. ಕೀ ತಗೊಳ್ಳಿ. ಓ ಮೈ ಗಾಡ್, ಏನಾಯ್ತು ಮೇಡಮ್? ಬ್ಯಾಗ್ ಅಲ್ಲೇ ಮರ್ತ್ಬಿಟ್ಟೆ. ಐ ಜಸ್ಟ್ ಗೋ. ಮೇಡಮ್ ಡೋಂಟ್ ಬಾದರ್, ನಾನು ಹೋಗ್ತಾ ಇರ್ತೀನಿ. ಬೆಟರ್ ಬಿ ಕೇರ್ಫುಲ್, ಕಾಸ್ಟ್ಲಿ ಥಿಂಗ್ಸ್ ಇದೆ. ಡೋಂಟ್ ವರಿ, ವಿ ಆರ್ ಆಲ್ವೇಸ್ ಆನೆಸ್ಟ್ ಪೀಪಲ್. ಯು ಬೆಟರ್ ಬಿ. ಥ್ಯಾಂಕ್ ಯು. ಪ್ಲೀಸ್ ಇಟ್, ಐ ವಿಲ್ ಕಮ್. ಅಯ್ಯೋ, ಇವತ್ತು ಎದ್ದುಗಳಿಗೆ ಬಹಳ ಚೆನ್ನಾಗಿದೆ. ಲಕ್ಕಿ ಫೆಲೋ. ಹೋಗೇ ಬಿಟ್ಲ. ಡ್ರೈವರ್ಗೆ ಕಾರ್ ಕೊಡ್ತೀರಿ ಅಂತಾಗ್ಲೇ ಅನ್ಕೊಂಡೆ. ಇದ್ರಲ್ಲಿ ಏನಾದ್ರೂ ಅಡ್ರೆಸ್ ಸಿಕ್ಕಿದ್ರೆ ನನ್ನ ಪುಣ್ಯ, ಇಲ್ಲ ಅಂದ್ರೆ ನನ್ನ ಕೆಲ್ಸನೇ ಗೋವಿಂದ. ಅಯ್ಯಯ್ಯೋ, ಏನಪ್ಪ ಇದು? ಇದು ಶೋರೂಮ್ ಪೀಸೇನೆ. ಏನಕ್ಕ ಕ್ಯಾ ಲಾಯ್ತು? ಸ್ಕೂಟ್ರಾ ಬೈಕಾ? ಅಲ್ಲಿ ನೋಡು. ಪಾರ್ಕಿಂಗ್ ಇಂದ ಕಾರ್ ಆರ್ಸಿದ್ ನೋಡಿದೀನಿ, ಮನೆಯಿಂದ ಕಾರ್ ಆರ್ಸಿದ್ ನೋಡಿದೀನಿ, ಶೋರೂಮ್ ಇಂದ ಕಾರ್ ಆರ್ಸೋಳು ನೀನೊಬ್ಳೆ. ಲೇ ಅಬ್ದುಲ್, ಅಪ್ನ ಪೈಜಾಮ ಸಂಭಾಲ್ ರೇ. ಪೈಜಾಮ ಹಾಕಿದಂಗೆ ಒಳಗಿರೋ ಚಡ್ಡಿ ಹಾಕ್ಬಿಡ್ತಾಳೆ. ಇಲ್ಲ ಹಾಕ್ತೀನಿ. ನಾನು ನಿಮ್ಗೆ ಹಾಕ್ತೀನಿ. ಲೋ ಲೋ ಲೋ, ಏ ಅಭಿ, ಎಲ್ರು ಆಡ್ಕೊಂತಾರೋ. ಚಡ್ಡಿ ಕೊಡೋ. ಅದೇ ಅಲ್ವಾ ಮಜಾ. ನೋಡು, ನೀನ್ ಕೊಡ್ಲಿಲ್ಲ ಅಂದ್ರೆ ಆ ದೇವ್ರ ಗಣೇಶನ್ ಮೇಲಾಣೆ. ತಮಾಷೆಗ್ ದೇವ್ರ ಗಣೇಶ, ನನಗೇನು ಆಗಲ್ಲ. ಆ ಶಿವನ್ ಮೇಲಾಣೆ ಇಟ್ಕೋ. ಹಾಗಾದ್ರೆ ನಮ್ ಸ್ನೇಹದ ಮೇಲಾಣೆ. ಈಗೇನು ಮಾಡಕ್ಕಾಗಲ್ಲ, ತಗೋ. ನನ್ ಗೊತ್ತು ನಿನ್ ಸ್ನೇಹಕ್ ಬೆಲೆ ಕೊಡ್ತೀಯ ಅಂತ. ನಮ್ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಅದಕ್ಕೋಸ್ಕರ ನಮ್ ಸ್ನೇಹನ್ ಕಳ್ಕೋಬೇಕಾ? ಇಲ್ಲ ಚಕ್ರಿ, ನಮ್ ಸ್ನೇಹ ಅಮೂಲ್ಯವಾದ್ದು. ನನ್ನ ನಿನ್ನ ವೈರಿ ಒಬ್ನೇ, ಆ ಚಿನ್ನಿ. ನೀನ್ಯಾಕ್ ನನ್ ಜೊತೆ ಕೈ ಜೋಡಿಸ್ಬಾರ್ದು? ಚಿನ್ನಿ ನನ್ ವೈರಿ ಅಂತ ನಿನ್ ಯಾವನ ಹೇಳಿದ್ದು? ಏನ್ ಚಕ್ರಿ, ಕೊಲೆ ಮಾಡಕ್ ಬಂದವನು ವೈರಿ ಅಲ್ವಾ? ಏಯ್, ಈ ನನ್ನ ಪ್ರಾಣದ ಮೇಲೆ ಅಧಿಕಾರ ಇರೋದವನೊಬ್ರಿಗೆ ಕಣ. ನಮ್ಮಿಬ್ರು ಸ್ನೇಹದ ಮಧ್ಯೆ ಯಾರ ಬಂದ್ರೆ ನೀನು ಅವ್ರ ಶತ್ರು ಅಂತ ಗೊತ್ತಿದ್ದು ನೀನ್ ಒಳಗ್ ಸೇರ್ಸಿದೆ ತಪ್ಪು. ಬೇಷ್ ಬೇಷ್ ಚಕ್ರಿ, ಬೇಷ್. ಸ್ನೇಹ ಅಂದ್ರೆ ಇದು. ಆದಷ್ಟು ಬೇಗ ನೀವಿಬ್ರು ಒಂದಾಗ್ಲಿಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಅಣ್ಣ ಚಕ್ರಿ ಒಂದಾದ್ರೆ ಚಿನ್ನಿ ಎತ್ತೋ ತುಂಬಾ ಸುಲಭ. ಸರಿಯಾಗಿ ಹೇಳ್ದ. ಬರ್ತೀನಿ ಬರ್ತೀನಿ ಚಕ್ರಿ, ಬರ್ತೀನಿ. ಓಕೆ, ಬರಲಾ? ಎಂತ ಒಳ್ಳೆ ಸ್ನೇಹಿತರು. ಇಬ್ರು ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ. ನೋಡಿದ್ರೆ ಹೊಟ್ಟೆ ಉರಿಯುತ್ತಲ್ಲೋ. ನಾನು ಅವತ್ ಕೋಪದಲ್ಲಿ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ. ಅವ್ರಿಬ್ಬರನ್ನ ಹೇಗಾದ್ರೂ ಒಂದ್ ಮಾಡ್ಬೇಕಣ. ಒಂದ್ ಕೆಲಸ ಮಾಡೋಣ, ನಾಡಿದ್ದು ಹೋಳಿ ಹಬ್ಬ, ಚಕ್ರಿಗೆ ಚಿನ್ನಿನ ಎದುರುಗಡೆ ಕರ್ಕೊಂಡ್ ನಿಲ್ಸಿ ಒಂದ್ ಸರ್ಪ್ರೈಸ್ ಕೊಡೋಣ. ಹೇ, ಕರೆಕ್ಟ್ ಕಣ, ಒಳ್ಳೆ ಐಡಿಯಾ. ಆಪರೇಷನ್ ಮಾಡಿ ಮೈನಲ್ಲಿದ್ದ ಬುಲೆಟ್ ನ ತೆಗೆದಿದ್ದೀವಿ. ಪ್ರಾಣಕ್ಕೇನು ಅಪಾಯ ಇಲ್ಲ. ಹಿ ಈಸ್ ಔಟ್ ಆಫ್ ಡೇಂಜರ್. ರಕ್ತ ತುಂಬಾ ಹೋಗಿರೋದ್ರಿಂದ ಬ್ಲಡ್ ಕೊಡ್ಲೇಬೇಕು. ಬೇಗ ಅರೇಂಜ್ ಮಾಡಿ, ಅನ್ನೋದ್ ಬಗ್ಗೆ ಯೋಚನೆ ಮಾಡಬೇಡಿ. ಅಂದಹಾಗೆ ಅವ್ರ ರಕ್ತ AB ನೆಗೆಟಿವ್ ಸಿಗೋದು ಬಹಳ ಕಷ್ಟ. ಎಲ್ಲ ಕಡೆನೂ ಟ್ರೈ ಮಾಡ್ತಾ ಇದ್ದೀವಿ. ಡಾಕ್ಟರ್, ನಂದು AB ನೆಗೆಟಿವ್. ನನ್ ರಕ್ತ ತಗೊಳ್ಳಿ. ಬೇಡ ಡಾಕ್ಟರ್, ಬೇಡ. ಕೊಚ್ಚೆ ನೀರು ಕೊಡಿ, ತಗೋತೀನಿ.
ಹಾವಿನ ವಿಷ ಕೊಡಿ, ತಗೋತೀನಿ. ಅವನ ಬ್ಲಡ್ ಮಾತ್ರ ಬೇಡ. ಹೊರಟೋಗು. ಚಿನ್ನಿ, ನನ್ ಮಾತು ಕೇಳು. ಬೇಡ ಕಣ. ನೀನ್ ಸೂರಪ್ಪನ ಜೊತೆ ಕೈ ಜೋಡಿಸಿ ನೋಡಿ, ಸ್ನೇಹಕ್ಕೆ ಬೆಲೆ ಕೊಟ್ಟು ನಿನ್ ಹತ್ರ ಬಂದೆ. ಚಿನ್ನಿ, ನಿನ್ ಪರಿಸ್ಥಿತಿ ಬೇರೆ ಯಾರೇ ಇದ್ರು ಇದೇ ತರ ಮಾತಾಡು. ದಯವಿಟ್ಟು ಸತ್ಯನ ತಿಳ್ಕೊಂಡು ಮಾತಾಡು. ಬೇಕಾಗಿಲ್ಲ. ಬೆಂಕಿನ ಮಂಡಲ್ ಇಟ್ಕೊಂಡ್ರೆ ಮೈ ಸುಡುತ್ತೆ. ಅದೇ ಕೊಡುವಿದ್ರೆ ಇಡೀ ಊರೇ ಸುಟ್ಟೋಗುತ್ತೆ. ನೀ ನನ್ ಮುಂದೆ ನಿಂತ್ಕೋಬೇಡ, ಹೊರಟೋಗು. ಚಿನ್ನಿ ಪ್ಲೀಸ್. ಅವನು ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಹೋಗಾಚೆ. ಏಯ್, ನಾನ್ ನಿನ್ನ ಹತ್ರ ಮಾತಾಡ್ತಿಲ್ಲ. ನೀನೇನೋ ಮಧ್ಯ ಮಾತ್ರ ತಲೆ ಹೊಡೆದಾಕ್ಬಿಡ್ತೀನಿ. ಡಾಕ್ಟರ್, ದಯವಿಟ್ಟು ನನ್ ಬ್ಲಡ್ ತಗೊಳ್ಳಿ ಪ್ಲೀಸ್. ಹೋಗ್ತೀಯೋ ಮುತ್ತಿಗೆ ಹಿಡಿದು ಆಚೆ ತಗೋಬೇಕಾ? ಅವ್ನು ಕುತ್ತಿಗೆ ಹಿಡಿಯೋ ಧೈರ್ಯ ಮಾಡ್ಬೇಡ. ಊನಾಗೋಗ್ತೀಯ. ನೀನ್ ಆಚೆ ಹೋಗ್ಲಿಲ್ಲ ಅಂದ್ರೆ ನೀನ್ ಕಣ್ ಮುಚ್ಚಿ ತೆಗಿಯೋ ಅಷ್ಟರಲ್ಲಿ ನೀನ ನನ ನೋಡ್ಬೇಕಾಗುತ್ತೆ. ಬಿಡು. ಏನ್ ನೋಡ್ತಾ ಇದ್ದೀರಾ? ಹೋಗ್ರೋ. ಚಿನ್ನಿ ಯಾರು ಗೊತ್ತೇನೋ? ಹೊಡಿಯೋ ತೋಳಿಗೆ ಬಲ, ತಿನ್ನೋ ಬಾಯಿಗೆ ರುಚಿ, ಯೋಚಿಸೋ ಮೆದ್ಲಿಗೆ ಬುದ್ಧಿ, ಮಲ್ಗೋ ಕಣ್ಣಿಗೆ ನಿದ್ದೆ, ನಗೋ ಮನಸ್ಸಿಗೆ ಸ್ಫೂರ್ತಿ ಕಣ ಅವನು. ಇದಕ್ಕೆಲ್ಲ ಒಂದೇ ಹೆಸರು ಕಣ ಚಿನ್ನಿ. ಅವನ್ನ ನನ್ನ ಕೈಯಾರೆ ಶೂಟ್ ಮಾಡಿಸ್ಬಿಟ್ಟಿಯಲ್ಲೋ. ಭೂಮಿನ ಕೆಣಕಿದ್ರೆ ಭೂಕಂಪ, ಪ್ರಕೃತಿನ ಕೆಣಕಿದ್ರೆ ಪ್ರವಾಹ, ಸ್ನೇಹನ ಕೆಣಕಿದ್ರೆ ಸಮರ. ಅವನ ಮೈಯಲ್ಲಿ ಹೋಗಿರೋ ಒಂದೊಂದು ತೊಟ್ಟು ರಕ್ತಕ್ಕೂ ನೀನು ಬೆಲೆ ಕಟ್ಲೇಬೇಕಲ್ಲೇ ಮಗನೇ. ಯಾಕೆ ತಡಿತಿದ್ರ? ಸಾಯಿಸಿ ನೀನ್ ಜೈಲ್ಗೆ ಹೋಗ್ಬಿಟ್ರೆ ನಮ್ ಗತಿ ಏನು? ನಮಸ್ತೆ ಸರ್. ಇವತ್ತು ಜೋಬಲ್ ಕ್ಯಾಶ್ ಇಲ್ಲದೆ ಕಮ್ಮಿ ಆಗ್ಬಿಟ್ಟು ನಂಗೆ ಐಶ್ವರ್ಯ ಬೇಕು. ವೆರಿ ಗುಡ್ ವೆರಿ ಗುಡ್.
ಅವ್ರಿಗೂ ನಿಮಗೂ ಏನು ಸಂಬಂಧ ಇಲ್ಲದೆ ಹೋದ್ರು ಅವ್ರ ಜೀವನ ಒಳ್ಳೇದಾಗ್ಲಿ ಅಂತ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರಿ. ನೀವೊಂಥರ ಮಿನಿ ಮದರ್ ತೆರೇಸಾ ಇದ್ದಾಗೆ. ಯು ಡೋಂಟ್ ವರಿ, ಖಂಡಿತ ನಾನು ಅವ್ರಿಗೆ ಕುಡಿಯೋದನ್ನ ಕಲಿಸ್ಬಿಡ್ತೀನಿ. ಅಲ್ಲ, ಬಿಡಿಸ್ಬಿಡ್ತೀನಿ. ಮೇಡಮ್ 8,000. ಅಯ್ಯೋ, ತಪ್ಪು ತಿಳ್ಕೊಬೇಡಿ. ಯಾರೇ ಕುಡುಕರನ್ನ ಕರ್ಕೊಂಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರೆ ಅವ್ರಿಗೆ ನಮ್ಮ ಸಂಸ್ಥೆಯಿಂದ 500 ರೂಪಾಯಿ ಕಾಣಿಕೆ ಕೊಡೋದು ನಮ್ಮ ಪದ್ಧತಿ. ದುಡ್ಡಿಗಿಂತ ಅವ್ರ ಆರೋಗ್ಯ ಮುಖ್ಯ. ಮಚ್ಚೆ ಬಾ ಕುತ್ಕೋ. ಏ ಮೇಡ, ಚಕ್ರಿ ಮಾಮ ಬರಕ್ ಮುಂಚೆ ಆ ಸೀಟಿಂದ ಮೇಲೆ ಎದ್ಬಿಡು. ಯಾಕೆ? ಅದು ಚಿನ್ನಿ ಸೀಟು. ಚಕ್ರಿ ಮಾಮ ಏನಾದ್ರೂ ಬಂದ್ ನೋಡಿದ್ರೆ ನಿನ್ನ ಮುಖ ಕೆತ್ತು ಬಿಡ್ತಾನೆ. ಜೊತೆಲಿರೋ ನಮ್ಗಿಂತ ಪ್ರಾಣ ತೆಗೆಯಕ್ ಸಿದ್ಧವಾಗಿದ್ದವನು ಅವ್ನ್ ಗ್ರೇಟ್ ಆಗ್ಬಿಡ್ತಾನ. ಎಲ್ಲಿ ಕೂತ್ಕೊಂಡು ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ಯಾ? ಚಿನ್ನಿ ಇರ್ಲಿ ಇಲ್ದೇ ಇರ್ಲಿ, ಈ ಚೇರ್ ಮೇಲೆ ಕೂತ್ಕೊಳ್ಳೋ ಅಧಿಕಾರ ಅವನೊಬ್ಬನ್ಗೆ ಇರೋದು, ಜ್ಞಾಪಕ ಇಟ್ಕೋ. ಪ್ರೀತಿ, ಪ್ರೇಮ, ಸ್ನೇಹ, ಸಂಬಂಧ ಎಲ್ಲ ನಿನ್ಗೆ ಏನೋ ಗೊತ್ತು? ನೋಡೋ ಇಲ್ಲಿ, ನೋಡೋ ಎಲ್ಲಿಟ್ಕೊಂಡಿದ್ದೀನಿ ಅವನ್ನ. ನೋಡೋ, ನನ್ನ ಪ್ರೀತಿಸಕ್ಕೆ ದ್ವೇಷಕ್ಕೆ ಅಧಿಕಾರ ಅವನೊಬ್ಬನಿಗೆ ಕಣೋ. ಹಾಕೋ ಮಾಮ, ನೀನ್ ಕುಡಿತಾ ಇದ್ಯಾ? ಎಲ್ರು ನೆನಪುಗಳನ್ನ ಮರೆಯೋಕೋಸ್ಕರ ಕುಡಿತಾರೆ, ನಾನು ಜ್ಞಾಪಿಸ್ಕೊಳ್ಳೋಕೋಸ್ಕರ ಕುಡಿತಾ ಇದ್ದೀನಿ. ಹಾಕೋ. ಚಕ್ರಿ ಗ್ಲಾಸ್ಗೂ ಹಾಕೋ. Cheers. ಪಾಳ ಪಾಳನೆ ಹೊಳೆವ ಸ್ನೇಹವೇ ಹೆಣ್ಣಿದೆ ಹುಷಾರು. ಲಾಕ ಲಾಕನೆ ಬಂದರೆ ಹೆಣ್ಣು, ಫ್ರೆಂಡ್ಶಿಪ್ಪೇ ಢಮಾರ್. ಹಾಯ್. ಅಯ್ಯೋ, ಐಮ್ ಸಾರಿ. ತುಂಬಾ ನೋವಾಯ್ತಾ? ನೋವಿನ ಅರ್ಥನೇ ಮರ್ತೋಗಿದೆ. ವೆರಿ ಸ್ಯಾಡ್. ಇಷ್ಟು ಒಳ್ಳೆ ಮನ್ಸಿರೋ ನೀವು ಆ ಕೆಟ್ಟ ಮನುಷ್ಯನ್ ಸಹವಾಸ ಯಾಕೆ ಮಾಡಿದ್ರಿ? ಫರ್ಗೆಟ್ ಇಟ್. ಹೌ ಕ್ಯಾನ್ ಐ ಫರ್ಗೆಟ್ ಇಟ್? ಅಷ್ಟು ಜನಗಳ ಮುಂದೆ ನನ್ನ ಹತ್ರ ಬ್ಯಾಡ್ ಆಗಿ ಬಿಹೇವ್ ಮಾಡ್ದ. ಸ್ವರ, ಅದು ಸಾಲ್ದು ಅಂತ ನಿನ್ನೆ ಶೂಟ್ ಮಾಡ್ದ. ಒಂದೇ ತಟ್ಟೆಲಿ ಊಟ ಮಾಡಿ ಬೆನ್ನ ಚೂರಿ ಹಾಕೋ ಚೀಪ್ ರೌಡಿ ಅವನು. ಅವನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನೀ ನನ್ ಪ್ರೀತಿ ಅನ್ನೋದ್ರು ಮರ್ತು ನಿಂತಲ್ಲೇ ಹೊಸ್ಕಾಕ್ಬಿಡ್ತೀನಿ. ಅವನ ಬಗ್ಗೆ ನಿನಗೇನೆ ಗೊತ್ತು. ನಾನ್ ನಕ್ಕಿದ್ರೆ ಇಡೀ ಏರಿಯಾ ಜನರು ಸೇರಿಸಿ ಹಬ್ಬ ಮಾಡ್ತಾನೆ. ನಾನಂದ್ರೆ ನನ್ ತಲೆ ನೀವ್ತಾ ಇಡೀ ರಾತ್ರಿ ನಿದ್ದೆ ಕೆಡ್ತಾನೆ. ಊಟ ಕೊಡುವಾಗ ತಾಯಿ, ಸೇವೆ ಮಾಡುವಾಗ ತಂಗಿ, ಖುಷಿ ಪಡುವಾಗ ಸ್ನೇಹಿತ, ಅದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು. ಏನೋ ಕೋಪ ಇತ್ತು, ಗುಂಡ ಆರಿಸ್ದ. ನೋಡು, ನನ್ನ ಪ್ರೀತಿಸೋ ಅಧಿಕಾರ ನಿಂದಾದ್ರೆ ದಂಡಿಸೋ ಅಧಿಕಾರ ಅವನೊಬ್ಬನಿಗೆ ಇರೋದು. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಜೇಬೆಲ್ಲ ತಡ್ಕಾಡಿದ್ರು ಬರೀ 15 ರೂಪಾಯಿ ಐತೆ. ನನ್ನ ಹತ್ರ ಅಷ್ಟು ಇಲ್ಲ. ಯಾಕೆ ಹೇಳು? ಯಾಕೋ? ನನ್ ಟೈಮೇ ಚೆನ್ನಾಗಿಲ್ಲ. ನಿನ್ನ ಇವತ್ತು ಡ್ರೈ ಡೇನಾ? ಡ್ರೈ ಡೇ ಅಲ್ಲ, ಫ್ಲೈ ಡೇ. ಸಿಂಚನ ಇರುವಾಗ ಟೆನ್ಷನ್ ಯಾಕೆ? ತಾಯೇ, ನಿನ್ ಸಾವಾಸವೇ ಬೇಡ. ನಿಂತಿದ್ದಂಗೆನೆ ಕಿಡ್ನಿನೇ ಆರ್ಸ್ಕೊಂಡ ಮಾಡ್ಬಿಡ್ತೀಯ. ಐ ಆಮ್ ಸೋ ಸಾರಿ. ನಾನ್ ಬೇರೆ ಫೋಟೋನೇ ಕೊಟ್ಟಿದ್ದೆ. ಆ ಡಿಸೈನ್ ಮಾಡೋ ನನ್ ಮಗ ನಿಮ್ ಫೋಟೋನೇ ಸೆಲೆಕ್ಟ್ ಮಾಡ್ಬಿಟ್ಟ. ಅವ್ನ್ ತಪ್ಪು ಮಾಡ್ದ, ನಿಮಗ್ ನೋವಾಯ್ತು. ಆ ತಪ್ಪಿಗೆ ನಿಮಗ್ ಪಾರ್ಟಿ ಕೊಡ್ಸೋಣ ಅಂತ ಬಂದೆ. ಅಮ್ಮ ತಾಯಿ, ಈಗ್ಲೂ ಏನಾದ್ರೂ ಸ್ಕೆಚ್ ಗಿಚ್ ಹಾಕೊಂಡ್ ಬಂದಿದ್ಯಾ? ಹೆಂಗೆ ಇಷ್ಟೊಂದ್ ತಪ್ಪಾಗಿ ತಿಳ್ಕೊತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಾನ್ ಬರ್ತೀನಿ. ಬೇಜಾರ್ ಮಾಡ್ಕೋಬೇಡಮ್ಮ, ನಾವು ಕುಡಿತೀವಿ. ದಟ್ಸ್ ಗುಡ್ ಬಾಯ್ಸ್. ಹೌದಾ? ಆಶ್ಚರ್ಯ. ಲೇ ಶಿಷ್ಯ, ಮಾಮೂಲಿ ಹೇಳ. ಅಣ್ಣ, ಒಂದ್ 4 ಬೀರು, ವಿಸ್ಕಿ, ಬ್ರ್ಯಾಂಡಿ, ರಮ್ಮು, ಶಕೀಲ, ಟಕೀಲ. ಬಕ್ರಾಗಳು ಬಿದ್ವು. ಏನೋ ಮೆಡ್ಡ, ಔಷಧಿ ವಾಸನೆ ಬರ್ತಾ ಇದೆಯಲ್ಲೋ? ಹೌದಲ್ವಾ? ನಮ್ಮನ್ನ ಯಾರೆಲ್ಲಿ ಸೇರ್ಸಿದ್ದು? ಟೆನ್ಷನ್ ಮಾಡ್ಕೋಬೇಡಿ. ಈ 3 ತಿಂಗಳಲ್ಲಿ ನಿಮ್ಮನ್ನು ಸೇರಿಸಿ
ಸೆಂಚುರಿ ಮಾಡಿ 50,000 ರೂಪಾಯಿ ಬಹುಮಾನ ಪಡೆದಿದ್ದಾರೆ ಮಿಸ್ ಸಿಂಚನಂ. ಕುಡಿ ಅಂತ ಕುಡಿಸ್ಬಿಟ್ಟು ನಮ್ಮ ಈ ಸ್ಥಿತಿಗೆ ತಂದ್ಬಿಟ್ಯಾ. ಇದ್ ನನಗ್ ಬೇಕು. ಮೊದ್ಲು ಕೈ ಹಾಕಿದ್ ನಾನು, ಮೊದ್ಲು ನೋಡಿದ್ದು ನಾನು, ನನಗ್ ಬೇಕು. ಅರೆ ಅದಕ್ಕೆ ಯಾಕೆ ಕಿತ್ತಾಡ್ತೀರಾ? ಅದೇ ತರದ್ದು ಇನ್ನೊಂದು ಕೊಡ್ತೀನಿ. ಸಾರಿ, ಒಂದೇ ಇದೆ ಅನ್ಕೊಂಡೆ. ಸಾರಿ, ನಾನು ಹಾಗೆ ಅನ್ಕೊಂಡೆ. ನೋಡಿ, ಈ ಫೋಟೋನ ಸ್ವಾಮಿ ಎದೆ ಮೇಲೆ ಅಣಿಸಿ. ಓಕೆ ಮೇಡಮ್. ನಿಮ್ಗೆ ಚಕ್ರಿ ಗೊತ್ತಾ? ನನಗ್ ಗೊತ್ತು ಅನ್ನೋದಕ್ಕಿಂತ ನನಗ್ ಬೇಕಾದವ್ರಿಗೆ ತುಂಬಾ ಹತ್ರದವ್ರು. ಇವ್ರಿಗ ಚಿನ್ನಿ ನಿಮಗ್ ಗೊತ್ತಾ? ಹೇಳ್ತೀನಿ. ಹಾ, ಇದನ್ನ ಐಡಲ್ ಮೇಲೆ ಅಣಿಸಿ. ಆಯ್ತು ಮೇಡಮ್. ನಾನು ಚಕ್ರಿ ಗರ್ಲ್ ಫ್ರೆಂಡ್. ಹೌದಾ? ದಟ್ಸ್ ಗ್ರೇಟ್. ನಾನು ಚಿನ್ನಿ ಗರ್ಲ್ ಫ್ರೆಂಡ್. ಕರೆಕ್ಟ್. ಏನೋ ಚೆನ್ನಾಗಿದ್ದ ಸ್ನೇಹ ಅನ್ಯಾಯವಾಗಿ ಹಾಳಾಗ್ ಹೋಯ್ತು. ನಾವು ಕೊಡೋ ಗಿಫ್ಟ್ ನೋಡಿನಾದ್ರೂ ಅವ್ರ ಕೋಪ ಸ್ವಲ್ಪ ಕಮ್ಮಿ ಆದ್ರೆ ಸಾಕು. ನಾನು ಅದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅವರಿಬ್ರು ಒಂದಾಗದೇ ಇದ್ರೆ ಸ್ನೇಹ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಹೌದು, ನಾಳೆ ಅವ್ರ ಹುಟ್ಟಬ್ಬ ಅಲ್ವಾ? ದೇವಸ್ಥಾನಕ್ಕೆ ಹೋಗಿ ಅವರಿಬ್ರು ಒಂದಾಗ್ಲಿ ಅಂತ ಬೇಡ್ಕೊಳ್ಳೋಣ. ಆತೋನ ಇಂದ್ರ ಕ್ಷಮಂತಂ ಚಿತ್ರಂಗ್ರಾಮಂ ಸಂಗ್ರಹಾಯ. ಓಹೋ, ಏನಮ್ಮ ಇವತ್ತು ಇಷ್ಟೊಂದು ಸಂತೋಷವಾಗಿದೆಯಲ್ಲ? ಓಹೋ, ನಾಳೆ ನಿಮ್ಮ ಮಗನ್ ಹುಡ್ತಬ್ಬ, ಇಲ್ಲಿ ಬರ್ತಾರೆ ಅಂತ ಸಂತೋಷವಾಗಿದ್ಯಾ? ದೇವ್ರು ಒಳ್ಳೇದು ಮಾಡಮ್ಮ. ಯಾರು ಬಿಡಬೇಡಿ, ಚೆನ್ನಾಗಿ ಊಟ ಮಾಡಿ. ಏನ್ರಿ ಇದು ಮೈ ಮೇಲೆಲ್ಲ ಚೆಲ್ಬೇಕಲ್ಲ? ಛೇ, ಇವನ್ ದಿನ ಇದೇ ಗೋಳಾಗೋಯ್ತು. ಏನಾದ್ರೂ ಒಂದು ಮಾಡ್ತಾನೆ ಇರ್ತಾನೆ. ನಿನ್ಗೂ ದೊಡ್ಡ ನಮಸ್ಕಾರ. ನಡಿಯಪ್ಪ ಆಚೆ ನಡಿ. ಸರ್, ವಯಸ್ಸಾಗಿದೆ, ದೊಡ್ಡ ಮನಸ್ಸು ಮಾಡಿ ಬಿಟ್ಬಿಡಿ. ನೋಡಿ, ಮೊದಲೇ ಅವ್ರಿಗೆ ತಲೆ ಸರಿ ಇಲ್ಲ. ಎಲ್ಲಿಗೆ ಹೋಗ್ತಾರೆ? ಸ್ವಲ್ಪ ಕನಿಕರ ತೋರಿಸಿ ಪಾಪ. ಪಾಪ ಅಂತ ನಾನು ಇಷ್ಟು ದಿವಸ ಇಟ್ಕೊಂಡೆ. ನಾಳೆ ಹೆಚ್ಚು ಕಡಿಮೆ ಆದ್ರೆ ನನ್ ತಲೆಗೆ ಬರುತ್ತೆ. ನೀವು ಸುಮ್ನೆ ಕೂತ್ಕೊಳ್ರಿ. ನೀವು ಬನ್ರಿ. ನಾ ಬರ್ತೀನಿ. ಆಯ್ತು. ನಡೆಯೋ ಬೇಗ, ಶಿವಳ್ಳಿಗೆ ಮಳೆ ಬಂದ್ಬಿಡ್ತು. ಅಲ್ಲೇ ಊಟ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಮಾಡು. ರೀ ಸ್ವಾಮಿ ಯಜಮಾನ್ರೆ, ಇನ್ಯಾವ ಗಾಡಿನೂ ಸಿಕ್ಲಿಲ್ವಾ ನಿಮ್ಗೆ? ನನ್ ಗಾಡಿನೇ ಸಿಕ್ತಾ? ಇಳಿರಿ ಕೆಳಗೆ. ಯಾವಾಗ್ರಿ ಹತ್ ಕೂತ್ಕೊಂಡ್ರಿ ನನ್ ಗಾಡಿಲಿ? ಹೋಗ್ರಿ ಹತ್ಲಾಗೆ. ಬ್ರಹ್ಮಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶ. ನೋಡು ಕುಶಾ, ಮನುಷ್ಯರಿಗೆ ದೊಡ್ಡ ದೊಡ್ಡ ಆಸೆಗಳಿರುತ್ತೆ. ಆ ಆಸೆಗಳು ಎಲ್ಲಾರ ಕೈಲಿ ನೆರವೇರಿಸ್ಕೊಳಕ್ ಆಗಲ್ಲಪ್ಪ. ನೋಡು, ನಿನ್ನ ಆಸೆಗಳನ್ನ ಒಂದು ಚೀಟಿಯಲ್ಲಿ ಬರೆದು ರಾಕೆಟ್ ತರ ಮಾಡಿ ದೇವ್ರ ಮುಂದೆ ಇಡು. ರಾಕೆಟ್ ತರಣ? ಯಾಕಮ್ಮ? ಆಕಾಶದಲ್ಲಿ ಹೋಗೋದು ಯಾವ್ದು? ರಾಕೆಟ್. ದೇವ್ರು ಇರೋದೆಲ್ಲಿ? ಆಕಾಶದಲ್ಲಿ. ಅದಕ್ಕೆ ರಾಕೆಟ್ ತರ ಮಾಡಿಟ್ರೆ ಬೇಗ ದೇವ್ರ ಹತ್ರ ಹೋಗುತ್ತೆ. ಪೂಜಾರೆ, ನನ್ನ ಬೇಡಿಕೆಗಳನ್ನೆಲ್ಲ ಇದ್ರಲ್ಲಿ ಬರೆದು ರಾಕೆಟ್ ತರ ಮಾಡಿದೀನಿ. ಇದನ್ನ ಬೇಗ ದೇವ್ರ ಹತ್ರ ಇಡಿ, ನನ್ನ ಆಸೆಗಳೆಲ್ಲ ಈಡೇರ್ಲಿ. ದೇವ್ರ ಒಳ್ಳೇದ್ ಮಾಡಿ. ಒಳ್ಳೇದಾಗ್ಲಪ್ಪ. ಮಕ್ಳ, ನೀವಿಬ್ರು ಫಸ್ಟ್ ಬರ್ಬೇಕು, ಗೊತ್ತಾಯ್ತಾ? ಇಬ್ರು ಯಾಕೆ ಫಸ್ಟ್ ಬರ್ತಾರೆ? ಅದೆಲ್ಲ ನನ್ ಗೊತ್ತಿಲ್ಲ ರೀ, ಹೇಳ್ಬಿಟ್ಟೆ, ಹಾಗೆ ನಡಿಬೇಕು. ಬನ್ನಿ, ಲೈನ್ ಆಗಿ ನಿಂತ್ಕೊಳ್ಳಿ ಎಲ್ಲ. ಓಕೆ, ಗೆಟ್ ರೆಡಿ.
ಅಲ್ಲಿ ನೋಡು ಲವ ಕುಶ ಫಸ್ಟ್ ಬರ್ತಾ ಇದಾರೆ. ಅವರೇ ಕಡೆ ಗೆಲ್ಲೋದು. सारे जहां से अच्छा हिंदुस्ता हमारा, सारे जहां से अच्छा हिंदुस्ता हमारा, हम बुलबुले हैं किसकी, ये गुलसिता हमारा हमारा, सारे जहां से अच्छा, जय हे भारत है, जय हे भारत है, भारत जय जय हे, सारे जहां से अच्छा हिंदुस्ता हमारा, जय हे जय हे जय हे, जय भारत जय हे, जय भारत जय हे। ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಬನ್ನಿ ಬನ್ನಿ ಮಕ್ಕಳ, ನೀವಿಬ್ರು ಸೋತ್ರು ಪರವಾಗಿಲ್ಲ, ಆದ್ರೆ ನಮ್ಮ ರಾಷ್ಟ್ರಗೀತೆಗೆ ಎಷ್ಟು ಗೌರವ ಕೊಟ್ರಿ ಅಷ್ಟು ಸಾಕು. ಹೌದಮ್ಮ, ರಾಷ್ಟ್ರಗೀತೆ ಬಂದಾಗ ಶ್ರದ್ಧಾ ಭಕ್ತಿಯಿಂದ ನಿಲ್ಬೇಕು, ನಮ್ ತಾಯಿಗೆ ಗೌರವ ಕೊಡ್ಬೇಕು ಅಂತ ಅಪ್ಪ ಹೇಳಿದ್ರು. ನಿನ್ನ ಮನೆಗೆ ಬಿಕ್ಕಳು ಪತ್ರ ಬಂದಿದ್ದಾನೆ, ಉಪಚಾರ ಮಾಡೋ. ದಾರಿಯಲ್ಲಿ ಹೋಗೋ ದರಿದ್ರದವ್ರಿಗೆಲ್ಲ ಉಪಚಾರ ಮಾಡೋ ಕರ್ಮ ನನಗ್ ಬಂದಿಲ್ಲ. ಮಾಯವ್ವ, ಆ ದರಿದ್ರ ಪರಿಸ್ಥಿತಿ ನಿನಗ್ ಬರಬಾರ್ದು ಅಂತಾನೆ ಎಚ್ಚರಿಕೆ ಕೊಡಕ್ ಬಂದೆ. ಈ ಮಾಯಮ್ಮ ಕಾಲು ಹೊರಗಿಟ್ರೆ ಊರೇ ಸ್ಮಶಾನ ಆಗುತ್ತೆ. ನಿನ್ನ ಸೊಸೆನ ಜೀವಂತವಾಗಿ ಸುಟ್ಟಾಕ್ದೋಳು ನೀನು. ಅವಳ ಶಾಪ ನಿನ್ನ ವಂಶನ ನಿರ್ವಂಶ ಮಾಡುತ್ತೆ. ಎಲ್ಲ ವಿಷಯನ ತಿಳ್ಕೊಂಡೇ ಬಂದಿದ್ಯಾ? ನನಗ್ ಪಾದ ಪೂಜೆ ಮಾಡು, ಬದುಕೋ ದಾರಿ ತೋರಿಸ್ತೀನಿ, ಗೊತ್ತಾಯ್ತಾ? ಮಾಯವ್ವ, ನಿನಗಿರೋದು ಒಬ್ಬನೇ ಮಗ. ಅವನು ಜೀವಂತವಾಗಿರ್ಬೇಕು ಅಂದ್ರೆ ಪೂರ್ವ ದಿಕ್ನಾಗ ಒಂದು ಹುತ್ತ ಇದೆ, ಅದರ ಪಕ್ಕ ಅಲ್ಲಿ ಮರ ನೆಟ್ಟು ಆ ಜಾಗನ ದೇವಸ್ಥಾನಕ್ಕೆ ಬಿಟ್ಕೊಡು. ಕರಿಯ ಹುತ್ತ ನೋಡಿದ್ಯೇನೋ? ಐತೆ ಕಣವ, ಅದು ಮೇಷ್ಟ್ರದು. ಆ ಜಾಗದಾಗೆ ಸ್ಕೂಲ್ ನಡೆಸ್ತಾವನೆ. ಈ ಮಾಯಮ್ಮನಿಗೆ ಬೇಕು ಅಂದ ಮೇಲೆ ಮುಗೀತು. ರಂಗರಾವ್, ರಂಗರಾವ್. ಯಾರದು? ನಮಸ್ಕಾರಮ್ಮ. ಈ ಜಾಗ ನನಗ್ ಬೇಕು. ನಾವಿದನ್ ಮಾರ್ತಿಲ್ಲ ಮಾಯಮ್ಮನವ್ರೆ. ಮಾರ್ಬೇಕು. ಅದು ಹೇಗೆ ಸಾಧ್ಯ ಮಾಯಮ್ಮನವ್ರೆ? ಇಲ್ಲಿ ನನ್ನ ತಂದೆ ತಾಯಿ ಸಮಾಧಿ ಇದೆ. ಮಾರ್ಲಿಲ್ಲ ಅಂದ್ರೆ ನಿನ್ನ ಗೋರಿನು ಇಲ್ಲೇ ಕಟ್ಟಬೇಕಾಗತ್ತೆ. ಮಾಯಮ್ಮ ರೀ, ಸುಮ್ನೆ ರೀ. ನೋಡಿಮ್ಮ, ನೀವು ವಯಸ್ಸಲ್ಲಿ ದೊಡ್ಡವರು, ಹೀಗೆಲ್ಲ ಮಾತಾಡಬಾರ್ದು. ನಾವ್ ಈ ಸ್ಕೂಲ್ನ ಇನ್ನೂ ದೊಡ್ಡದಾಗಿ ಬೆಳೆಸ್ಬೇಕು ಅಂತ ಆಸೆ ಪಡ್ತಾ ಇದೀವಿ. ನಿಮ್ಮ ಆಸೆ ಹಾಳಾಗೋಗ್ಲೆ. ನಾನ್ ಕೇಳಿದ್ಮೇಲೆ ಕೊಡ್ಲೇಬೇಕು. ಏನಮ್ಮ ಹೆದರ್ಸ್ತಾ ಇದೀಯಾ? ನಿನಗೂ ನಮಗೂ ಏನ್ ಸಂಬಂಧ? ನಿನ್ಗೆ ಯಾಕೆ ನಾವ್ ಈ ಜಾಗ ಬಿಟ್ಕೊಡ್ಬೇಕು? ಇಷ್ಟೊತ್ತು ನಿನ್ ಮಾತು ಕೇಳಿದ್ದೆ ಹೆಚ್ಚಾಯ್ತು. ನೀನ್ ಹೊರಡಬಹುದು. ನಿನ್ನ ರಾತ್ರಿ ಪೂಜೆ ಮಾಡ್ತಿದ್ಯಾ ಅಂದ್ರೆ ಯಾರಿಗೋ ಗ್ರಹಚಾರ ಕಾದಿದ್ಯಾ ಅಂತ. ಯಾಕಮ್ಮ ಅರ್ಜೆಂಟ್ ಆಗಿ ಬರಕ್ ಕೇಳಿದೆ? ಆ ಸ್ಕೂಲ್ ಮಾಸ್ಟರ್ ರಂಗರಾವ್ ನನ್ ಮಾತ್ ಕೇಳಲಿಲ್ಲ, ನನ್ನ ಆಸೆನ ಪೂರೈಸ್ಲಿಲ್ಲ. ಅವನ್ ಸಂಸಾರದಾಗಿ ತಿಥಿ ಮಾಡಕ್ಕೂ ಯಾರು ಉಳಿಬಾರ್ದು. ನಿಮ್ಮದೇ ಆಗಿ ನಿದ್ದೆ ಮಾಡೋ. ಬೆಳಗಾಗೋದ್ರಲ್ಲಿ ಅವರ ಬೂದಿನ್ ನೋಡ್ತೀಯ. ಅಣ್ಣ ಏನು ಈಗ ಮನೆಗೋಗಿ ಅಮ್ಮ ಮಾಡಿರೋ ಒಬ್ಬಟ್ಟು ತಿಂದು ನಾವು ಪಟಾಕಿ ಹಚ್ಚೋಣ. ಆಯ್ತು, ಬೇಗ ನಡಿ.
ಏನ್ರಿ ಇದು ಮಕ್ಕಳು ಇನ್ನೂ ಬರ್ಲಿಲ್ವಲ್ಲ? ಆಚರೋ 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 ಆಚರೋ. ನಮ್ ಸ್ಕೂಲ್ಗೆ ಯಾರು ಬೆಂಕಿ ಹಚ್ತಾ ಇದ್ದಾರೆ, ಬೇಗ ಬನ್ರಿ. ನನ್ ಮಾತು ಕೇಳಿ, ಇದು ಸಾಲ. ಮಂಗಲ ಮಂಗಲ ನಮ್ಮನೆ ಹತ್ರ ಹಾಕೊಂಡ್ರೆ ಇದೇ ಕಥೆ. ಏನ್ ಮಾಡಿ ಇತ್ಲಾಗ ಬಾ, ಇಲ್ಲಿ ಇತ್ಲಾಗ ಬಾ. ಹಾ ಹೋಗು ಹೋಗು ಹೋಗ್ತಾ ಇರು. ನೋಡು, ಚೆನ್ನಾಗಿ ನೋಡು. ವಿಷಕಂಠ ಕಣ್ಣು ಗುಡ್ಡೆ ನೆತ್ತಿಗೆ ಸಿಕ್ಕಾಕೊಂಡಂಗಿದೆ. ನಾಯಿನ ಬಾಗ್ಲಲ್ಲಿ ಕಟ್ಟಬೇಕು, ಮನೆ ಕಾಯುತ್ತೆ. ಒಳಗಡೆ ಬಿಟ್ಕೊಂಡ್ರೆ ನಿನ್ ಮಂಚನೇ ಹತ್ತು ಬಿಡುತ್ತೆ. ಚಿನ್ನಿ ತಪ್ಪು ಮಾಡ್ಬಿಟ್ಟ. ಈಗ್ಲೂ ಕಾಲ ಮಿಂಚಿಲ್ಲ. ಅವನ್ ಚಟ್ಟ ಕಟ್ಟೋದಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ಸುರಪ್ಪ, ನನ್ ಸೈನ್ಯ ಎಲ್ಲ ನಿನ್ಗೆ ತುಂಡು ತುಂಡು ಆಗಿ ಕತ್ತರಿಸಿ ಬಿಸಾಕವರ್ನ. ಡ್ಯಾಡಿ, ನೀವ್ ಈ ರೀತಿ ಮಾತಾಡೋದಾ? ಅವನು ಬಾಡಿಗೆ ರೌಡಿ, ನಿನ್ನನ್ನು ಪ್ರೀತಿಸೋದ? ಹೌ ಕ್ಯಾನ್ ಐ ಇಮೇಜಿನ್? ಅವನ ನಿರ್ಣಯ ಮಾಡ್ತೀನಿ. ಡ್ಯಾಡಿ ಪ್ಲೀಸ್, ಚಿನ್ನಿ ತುಂಬಾ ಒಳ್ಳೆಯವನು, ನನ್ಗೋಸ್ಕರ ಅವನ ಬಿಟ್ಬಿಡಿ. ನೋ ನೋ, ಈಗ್ಲೇ ಚಿನ್ನಿಗೆ ಹೇಳ್ತೀನಿ. ಹೇಳೋದು. ಚಿನ್ನಿ ಚಕ್ರಿ ಹತ್ರ ಇರೋವರೆಗೂ ಚಕ್ರಿನ ಏನು ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರಿಬ್ರು ಬೇರೆ ಮಾಡಿದ್ರು. ಓ ಮಾ ಪ್ರಕರಣ. ಸಾಮಾನ್ಯ ತಾವೇ ಅಲ್ಲ ಗುರು ಬಾಸ್ಗ. ಸಮಯ ನೋಡಿ ಕೆಚ್ಚಾಕಿ ಚಿನ್ನಿ ಕೈಲೇ ಚಕ್ರಿನ ಫಿನಿಶ್ ಮಾಡಿಸ್ಬಿಡೋದು. ಚಕ್ರಿ ಮೇಲಕ್ಕೆ ಹೋಗ್ತಾನೆ, ಚಿನ್ನಿ ಒಳಗೆ ಹೋಗ್ತಾನೆ. ಹೆಂಗ ಚಕ್ರ ಶಿಷ್ಯ ಎಲ್ಲ ವಿಷಯ ಕೇಳಿಸ್ಕೊಂಡವನೆ. ಹಿಡೀರಿ ಅವನು. ಹಲೋ, ನಾನ್ ಬದ್ರಿ ಮಾತಾಡ್ತಾ ಇದ್ದೀನಿ. ಹಾ ಹೇಳ ಬದ್ರಿ, ಏನ್ ಸಮಾಚಾರ? ಮೈಸೂರು ರೋಡ್ ಹತ್ರ ಮೆಡ್ಡನ್ ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ. ಏನು? ಹೌದು ಮಾಮ, ನನ್ನ ಕೈ ಕಾಲೇ ಓಡ್ತಾ ಇಲ್ಲ. ಬೇಗ ಬರ್ತೀಯಾ? ಅರ್ಚಕ್ರೆ, ಪೂಜೆಗೆ ತಗೊಳ್ಳಿ.
ನೀನು ಏನು ವಿಷಯ ಏನು? ಇವನು ನಿಮ್ ಮಗ ಅಲ್ಲ ಕೃಷ್ಣ. ಇದು ನೀನ್ಯಾಕ್ ತಂದೆ? ನಾನ್ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಇವನಲ್ಲಿ ಯಾರೊಬ್ಬ ವ್ಯಕ್ತಿ ಇದನ್ನ ಅರ್ಚಕರು ಕೊಟ್ಟು ಪೂಜೆ ಮಾಡಿಸಿ ಅಂತ ಅರ್ಜೆಂಟ್ ಆಗಿ ಹೊರಟೋದ. ಅದಕ್ಕೆ ತಗೊಂಬಂದೆ. ಹೌದಮ್ಮ, ಅವನೇ ನಿನ್ ಮಗ ಆಗಿರ್ಬೇಕು. ಪ್ರತಿ ವರ್ಷ ಬರ್ತಾನೆ, ವೃದ್ಧಬ್ಬ ಅಂತ ಹೇಳಿ ಈ ರಾಕೆಟ್ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾನೆ. ನಂಜುಂಡ ಅವನ್ನ ಬರ್ಬೇಡ ಅಂತ ಹೇಳ. ಚಕ್ರಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮೊದ್ಲಿನಿಂದ ಹೋಗ್ ಕೇಳೋ. ಆ ವಿಷ್ಕಂಠನ್ ಮಾತು ಕೇಳಿ ನನ್ನೇ ಸಾಯಿಸೋ ಕೊಟ್ಟವನು ಇವನ್ನ ಸಾಯಿಸಿಲ್ಲ ಅಂತ ಹೇಗೆ ನಂಬೋದು? ಇವನು ಮುಖ ನೋಡಕ್ಕೂ ಅವ್ನ ಯೋಗ್ಯತೆ ಇಲ್ಲ. ಕಳಿಸ್ರು ಆಚೆ, ಕಳಿಸ್ರು. ಚಕ್ರಿ, ನಿಮ್ಗೆಲ್ಲ ದ್ವೇಷ ಇದ್ದಿದ್ದು ನನ್ ಮೇಲೆ. ಪಾಪ ಅನ್ಯಾಗ ಅವನು ಸಾಯಿಸ್ಬಿಟ್ರು. ಏಯ್ ಸುಮ್ನೆ ಸಾಕು. ಅವ್ನು ನನಗೂ ಸ್ನೇಹಿತ ಕಣ್ಣು. ಇಂಥ ಕೆಲ್ಸಕ್ಕೆ ನಾನ್ ಕೈ ಹಾಕ್ತೀನ? ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ. ಆ ವಿಷ್ಕಂಠನಿಗೆ ಸುಪಾರಿ ಕೊಟ್ಟಿರ್ತಾನೆ, ನಂಜುಂಡ ಕೈ ನೀನ್ ಮಾಡ್ತಿರ್ತೀಯ ದ್ರೋಹಿ. ಸುಮ್ನೆ ಬಿಟ್ರೆ ಬಾಯ್ ಬಂದ ಮಾತಾಡ್ತೀಯ. ಲಾಕ್ ಮಾಡಿದ್ದೀವಿ. ಒಂದೇ ಕೆಲಸ ಮುಗಿತ್ತು. ಹಲೋ ಚಿನ್ನಿ, ನಂಜುಂಡನ ಅಟ್ಟಿಸ್ಕೊಂಡು ಬಂದು ಕೈ ತೆಗೆದು ಪ್ರಾಣ ತೆಗೆದ್ಬಿಟ್ಟಣ. ನಾವು ತಪ್ಪಿಸ್ಕೊಂಡು ಬಿಟ್ವಣ್ಣ. ನೀವು ಮಾತ್ರ ಕೇರ್ಫುಲ್ ಆಗಿರಿ ಅಣ್ಣ. ವಿಷಕಂಠ, ನನ್ನ ಮೈನಲ್ಲಿರೋ ಮುಳುಗಳನ್ನೆಲ್ಲ ಅವನು ಮುರಿದು ಹಾಕದ. ಜೀವ ಒಂದೇ ಉಳಿದಿದೆ, ಅದನ್ನು ತೆಗೆದೆ ಬಿಡು. ಮುಚ್ಚ ಬಾಯಿ. ಅವತ್ತು ನೋಡಿದ್ರೆ ನನ್ನ ಸ್ನೇಹಿತನ ಕರ್ಗೆ ಬಾಂಬ್ ಇಡಿಸ್ದೆ, ಇವತ್ತು ಮೆಟ್ಟನ್ ಸಾಯಿಸಿದ್ಯಾ.
ನಿನ್ನಿಂದ ಅನ್ಯವಾಗಿ ನನ್ನ ಸ್ನೇಹಿತರು ಕಳ್ಕೊಂಡಲ್ಲ. ನಿನ್ನಂತ ಬದುಕಿರ್ಬಾರ್ದು. ಚಿನ್ನಿ, ನಿನ್ನ ಸ್ನೇಹಿತ ಅಂತ ಒತ್ತಾಡ್ತೀಯ. ಅವನು ನಿನ್ ಲವ್ ಮಾಡ್ತಿರೋ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಬೇಡಂತ ಅಡ್ಡ ಬದ್ದಕ್ಕೆ ನನ್ನನ್ನೇ ಹೊಡೆದು ನನ್ನ ಗತ್ ಕಿತ್ಕೊಂಡು ಹೋದ. ಯಾರ ಬಗ್ಗೆ ಮಾತಾಡ್ತಿದ್ದೆ ಅಂತ ಗೊತ್ತಾ ನಿನಗೆ? ನನ್ನ ನಾಲಿಗೆ ಸುಳ್ಳು ಹೇಳ್ಬೋದು, ನನ್ನ ಮೈ ಮೇಲೆ ಬರ್ತಿರೋ ರಕ್ತ ಸುಳ್ಳ. ಅವತ್ ಬಲಾತ್ಕಾರಕ್ಕೆ ಕೈ ಹಾಕಿದವನು ಈ ಕೆಲಸ ಮಾಡಲ್ವಾ? ಈಗ ನೀನ್ ಇಷ್ಟಪಟ್ಟಿರೋ ನನ್ನ ಮಗಳನ್ನ ಕಾಪಾಡ್ತೀಯೋ ಇಲ್ಲ ಅವನಿಗೆ ಬಲಿ ಕೊಡ್ತೀಯೋ ನೀನ್ ಇಷ್ಟ. ಚಕ್ರಿ, ಏನ್ ಮಮ್ಮ ಇದು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯಾ? ನಮ್ಮಿಬ್ರು ಜಗಳದ ಮಧ್ಯ ಪಾಪ ಮೆಟ್ಟ ಹೋಗ್ಬಿಟ್ಟ. ನಾಳೆ ನನ್ನಿಂದ ನಿಮ್ಗೇನಾರ ತೊಂದರೆ ಆದ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ ಕಣ. ದೇವ್ರು ನನಗೆಲ್ಲ ಕೊಡ್ತಾನೆ, ಆದ್ರೆ ಅನುಭವಿಸಷ್ಟಲ್ಲಿ ಕಿತ್ಕೊಂಡ್ಬಿಡ್ತಾನೆ. ನಾನಿಲ್ಲಿ ಇದ್ರೆ ತಾನೇ ದ್ವೇಷ, ಅಸೂಯೆ, ಜಗಳ ಎಲ್ಲ. ನಾನೇ ದೂರ ಹೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಬರ್ತೀನಿ ಕಣ್ರ. ನಿನ್ನವರು ಅಂತ ಯಾರಿದ್ದಾರೆ? ಎಲ್ಲಿಗೆ ಅಂತ ಹೋಗ್ತೀಯಾ? ಎಲ್ಲಿಂದ ಬಂದೋ ಅಲ್ಲಿಗೆ ಹೋಗ್ತೀನಿ. ಚಕ್ರಿ ಎಲ್ಲ ಯಾರ ಸ್ನೇಹನೂ ಬೇಡ, ಸಹವಾಸನೂ ಬೇಡ ಅಂತ ಎಲ್ಲಾರು ಬಿಟ್ಟು ಹೋದ ಮಾಮ. ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಹೊರಟೋದ ಮಮ್ಮ. ತುಂಬಾ ಬೇಡ್ಕೊಂಡ್ರಿ, ಕೇಳದೆ ಹೊರಟೋದ. ಸಿಂಚನ, ನಾ ಹೇಳಿದ್ದನ್ನ ನೀನ್ ಅವನಿಗೆ ಹೇಳಿಲ್ಲ ಅಂದ್ರೆ ಚಕ್ರಿನ ಸಾಯಿಸಿ ಅವನ ಹೇನನ ನಿನಗೆ ಬಹುಮಾನವಾಗಿ ಕೊಡ್ತೀವಿ. ಓಯ್, ಏನಾದ್ರೂ ನಕ್ರ ಗಿಕ್ರ ಮಾಡಿದ್ಯೋ ಫಸ್ಟ್ ನಿನ್ನನ್ ಮುಗಿಸ್ತೀವಿ. ಹೇಳು. ಹಲೋ ಹಲೋ ಸಿಂಚನ. ಚಕ್ರಿ, ನಿನ್ ಸ್ನೇಹಿತ ಚಿನ್ನಿ ನಿನ್ ಮೇಲ್ ಸೇಡ್ನಿಂದ ನನ್ನ ಕಿಡ್ನಾಪ್ ಮಾಡಿದಾನೆ. ಅವ್ನ್ ಕೆಟ್ಟವನು, ಅವನ್ನ ನಂಬೇಡ. ಅವ್ನ್ ನನಗೆ ಏನ್ ಮಾಡ್ತಾನೋ ಅಂತ ಭಯ ಆಗ್ತಿದೆ. ನಾನ್ ಸತ್ರು ಪರವಾಗಿಲ್ಲ, ನೀನ್ ಚೆನ್ನಾಗಿರ್ಬೇಕು. ನಿನ್ ಸಂತೋಷನೇ ನನ್ ಸಂತೋಷ. ಇನ್ಯಾವತ್ತೂ ಚಿನ್ನಿ ಮಾತ್ ನಂಬೇಡ. ಈಗ ನೀನ್ ಎಲ್ಲಿದ್ಯಾ ಸಿಂಚನ? ಎಲ್ಲಿದ್ಯಾ? ಸಖತ್ತಾಗಿ ಹೊಡೆದಾಡ್ಕೋತಾ ಇದ್ದಾರೆ. ಇಬ್ರು ಕಚ್ಚಾಡ್ಕೊಂಡು ಸಾಯಿಲಿ.
ಕುಶಾ ಕುಶಾ ನಮ್ಮ ಲವ ಕುಶ. ಅಮ್ಮ 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 ಕುಶಾ ಅಪ್ಪ ಲವ ಎಷ್ಟು ವರ್ಷಗಳಾಗಿತ್ತಪ್ಪ ಅಪ್ಪ